नमस्ते विश्वपूजिते सुखं ज्ञानं सौभाग्य देहि मे शिवसुन्दरी भगवती भवानी भक्तवत्सला सूर्यतेजस्मया युक्तं रुद्रशक्तिः जगन्मातः रुद्रशक्तिः जगन्मातः। ಹಲೋ, ಯಾರು ಸರ್? ನಾನು DIG ಮಾತಾಡ್ತಾ ಇದ್ದೀನಿ. ಸಾಹಸ ಸಿಂಹ ACP ವಿಷ್ಣು ಇದ್ದಾರಾ? ಇಲ್ಲ ಸರ್, ರಜಾ ಇದ್ದಿದ್ರಿಂದ ಅವ್ರ ಶ್ರೀಮತಿಯವ್ರ ಜೊತೆ ಹಿಲ್ ಸ್ಟೇಷನ್ ಹೋಗಿದ್ದಾರೆ ಸರ್. ಸರಸ ಸೇರಲಿ ಕಾಣದ ಹರುಷ ಬಾಡಲ್ಲಿ ತಂದು
ಕನಸಲ್ಲು ಕಹಿಯಾಗಿ ನಾನೆಂದು ಮಾತಾಡೆನು ನನ್ನಾಣೆ ನಾನೆಂದು ನಿನ್ನಿಂದ ದೂರಾಗೆನು ಕನಸಲ್ಲು ಕಹಿಯಾಗಿ ನಾನೆಂದು ಮಾತಾಡೆನು ಬೇರೆ ಮಾತಿನ್ನು ಏಕೆ ಬಾರು ನಲ್ಲ ನನ್ನನ್ನು ನೀ ಸೇರುವ ನನ್ನ ಆಸೆ ಪೂರೈಸುವ ನನ್ನನ್ನು ನೀ ಸೇರುವ ನನ್ನಾಸೆ ಪೂರೈಸುವ ಪ್ರೇಮದ ಸರಸ ಸೇರಲಿ ಕಾಣದ ಹರುಷವಾಣಲ್ಲಿ ತಂದು ನನ್ನನ್ನು ನೀ ಸೇರುವ ನನ್ನ ಆಸೆ ಪೂರೈಸುವ ಓನಲ್ಲೇ ಓನಲ್ಲೇ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಾಂ, ಮಾರ್ನಿಂಗ್ ಸರ್. ಮಾರ್ನಿಂಗ್. ಬ್ಯಾಂಕ್ ಹೋಗು. ಬ್ಯಾಂಕ್ನಿಂದ ಬಂದ್ಬಿಟ್ಟ. ಬ್ಯಾಂಕ್ನವರು ಊಟ ಮಾಡಿದ್ರು, ಫುಡ್ ಪಾಯ್ಸನ್ ಆಗ್ಲಿಲ್ಲ, ಜೀರ್ಣ ಮಾಡ್ಕೊಂಡ್ರು. ನಕಲಿ ನೋಟುಗಳು ನಮಗೆ ಹಬ್ಬದೂಟ ಮಾಡಿಸ್ತಿದೆ, ಆದ್ರೆ ಅಸಲಿ ನೋಟ್ ಇಟ್ಕೊಂಡಿರೋ ಜನ ಹಸುವಿನಲ್ಲಿ ಸಾಯ್ತಿದ್ದಾರೆ. ನಮ್ಮ ನಕಲಿ ನೋಟಿನ ನೋಡ್ತಿದ್ರೆ ಅವರಿಗೆ ಅಸಲಿ ನೋಟಿನ ಮೇಲೆ ಅನುಮಾನ ಬರೋ ಹಾಗಿದೆ. ಫೋನ್ನಲ್ಲಿ ಇಂಥ ವಿಷಯ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಮೊದಲು ನಿನ್ನ ಕಾರ್ಡ್ಲೆಸ್ ಸೆಟ್ನ ಚೇಂಜ್ ಮಾಡು. ಇನ್ನೂ ನನ್ನ ಮೇಲೆ ವಿಶ್ವಾಸ ಬರಲಿಲ್ವಾ ಸಾರ್? ನಮ್ಮ ನಕಲಿ ನೋಟಿನ ಬ್ಯಾಂಕ್ನ ಪೊಲೀಸ್ನವ್ರು ಹಿಡಿಯೋಕೆ ಬಿಲ ಗುಹೆ ಯಾವುದನ್ನು ಬಿಡದೆ ಹುಡುಕ್ತಿದ್ದಾರೆ. ಆದ್ರೆ ನಾನು ನಮ್ಮ ಬಿಡಾರನ ಎಷ್ಟು ಮೇಲ್ ಹಾಕಿದ್ದೀನಿ ಅಂದ್ರೆ ಪೊಲೀಸ್ನವರು ಅದನ್ನ ನೋಡಕ್ಕೆ ಪ್ರಯತ್ನ ಪಟ್ರು ಸರಿ, ಅವ್ರ ಟೋಪಿ ಕೆಳಗಿರುತ್ತೆ. Don't move. ಏ ತಗಡು, ಅಪರಾಧಿ ಎಲ್ಲೇ ಇದ್ರು ಸರಿ, ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹದ್ದಿನ ಕಣ್ಣಿನಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ವಿಷ್ಣು ಕಣ್ಣಿಂದ ನೋ ಚಾನ್ಸ್. ಏನ್ ನೋಡ್ತಾ ಇದೀಯಾ? ತೆಗಿ ನೀನು ಹಾಕೊಂಡಿರೋ ಕನ್ನಡಕನ ತೆಗಿ. ಗುಡ್, ದಟ್ಸ್ ಗುಡ್. ರಿಸರ್ವ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಒಂದು ಸಲ ನೋಡು. ಜಸ್ಟ್ ಒನ್ಸ್ ನೋಡು. ನನ್ನ ಪ್ರಪಂಚದಲ್ಲಿ ನನಗೆ ನನ್ನದೇ ಆದ ಹೆಸರಿದೆ. ನನ್ನನ್ನು ಹಿಡಿಯೋಕೆ ಇಷ್ಟೊಂದು ಪೊಲೀಸ್ ಬಂದಿರೋದು ನಿಜಕ್ಕೂ ಹೆಮ್ಮೆನೆ. ರಾಣ, ಜೈಲಲ್ಲೂ ತೋಟ ಇದೆ, ಅಲ್ಲಿರೋ ಗಿಡಗಳು ಕೂಡ ನೀರಿಲ್ಲದೆ ಒಣಗ್ತಾ ಇದೆ. ನೀರು ಬಿಡುವಂತೆ ಬಾ. ರಾಣ, ಕ್ರಿಮಿ ಕೀಟಗಳನ್ನ ಹೊಸ್ಕ ಹಾಕಿದ ಮೇಲೆ ಎಲ್ಲರೂ ಸ್ನಾನ ಮಾಡ್ತಾರೆ, ಆದ್ರೆ ನಾನು
ನಿನ್ನಂತಹ ಕ್ರಿಮಿಕೀಟಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊಸಕಾಗ್ತೀನಿ. ಯಾಕೆಂದ್ರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸ್ನಾನದ ಮಾತು ಆಮೇಲೆ ವಿಷ್ಣು. ಈ ರಾಣ ಜೊತೆ ನೀನು ಕೈ ಕಲ್ಸಿದ್ರೆ ನೀನು ಮಾತ್ರ ಅಲ್ಲ, ನಿನ್ನ ವಂಶದಲ್ಲಿ ಹುಟ್ಟೋ ಪ್ರತಿಯೊಬ್ಬನು ಆಗರ್ಭ ಶ್ರೀಮಂತನಾಗಿ ಹುಟ್ಟೋ ಹಾಗೆ ಮಾಡ್ತೀನಿ. ನಿನ್ನ ಮನೆಯನ್ನೆಲ್ಲ ಹಣದಿಂದ ತುಂಬಿಸ್ತೀನಿ. ಎಷ್ಟು ಹಣ ಇದ್ರೆ ಏನ್ ಪ್ರಯೋಜನ ಬೋಳ? ನಿನ್ನ ತಲೆನಲ್ಲಿ ಒಂದು ಕೂದಲು ಹುಡ್ಸೋಕಾಗ್ಲಿಲ್ವೇ? ನಡಿ, ನನ್ ಜೊತೆ ಜೈಲಿಗೆ ನಡಿ. ನಿನಗೆ ಅಂತ ಇಬ್ಬರನ್ನ ಬಿಟ್ಟು ಕೇಶವರ್ಧಿನಿ ತೈಲ ಹಾಕಿ ಹಗಲು ರಾತ್ರಿ ಮಾಲಿಶ್ ಮಾಡಿಸ್ತೀನಿ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ಬೋಳಾಗ್ ಹುಟ್ಟಲ್ಲ, ತೋಳಾಗ್ ಹುಡ್ತೀಯ. ವಾಟ್ ಯು ಸೇ? ಬೇಗ ನಡೆಯೋ ತಗಡು. ಹಬ್ಬದೂಟ ಆಯ್ತಾ? ತಿಂದಿದ್ದು ನೀನು, ತೇಗ್ತಾ ಇರೋದು ಪೊಲೀಸ್ನವರು. ಈ ನಿನ್ನ ಬೊಗಳೋ ಮಾತಿನ ಕೆಟ್ಟ ಚಟದಿಂದ ನಾವು ಈ ಊರ್ನೇ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಹೇಗೂ ನಮ್ಮ ಬಿಸ್ನೆಸ್ ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಲೇ ಇತ್ತಲ್ಲ. ನಮಗೆ ನಮ್ಮ ಶ್ರೀಮಂತಿಗೆ ಸರಿಯಾದ ಸಿಟಿ ಅಂದ್ರೆ ಬಾಂಬೆ ಸಿಟಿನೇ. ಏನಂತೀರಾ? ಈ ಊರ್ನಲ್ಲಿರೋ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ರಣ. ಈ 2 ಡೈಗಳು ನಮ್ಮ ಕೈಲಿರೋವರೆಗೂ ನಮ್ಮ ಲೆವೆಲ್ಗೆ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ನಂಬಿಕಸ್ಥನ ಕೈಯಲ್ಲಿ ಈ ಡೈಗಳನ್ನ ಒಂದೊಂದಾಗಿ ಬಾಂಬೆ ಕಳಿಸ್ಬೇಕು. ಹಾಗಾದ್ರೆ ಬಾಬ್ ಕೈನಲ್ಲಿ 2 ಡೈನು ಬಾಂಬೆ ಕಳಿಸಿ ಸೆಂಟೂರ್ ಹೋಟೆಲ್ ಲಾಕರ್ನಲ್ಲಿ ಇಡೋ ವ್ಯವಸ್ಥೆ ಮಾಡ್ತೀನಿ. ಇಷ್ಟು ದೊಡ್ಡ ಚರ್ಚೆ ಆದ್ರೂ ನೀವು ಯಾವ ಒಂದು ತೀರ್ಮಾನಕ್ಕೂ ಬಂದಿಲ್ಲ. 100 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ 150, 200, 250 ರೂಪಾಯಿನ ನೀವು ಚಲಾವಣೆಗೆ ತಂದ್ರೆ ಆ ಮಾಫಿಯಾ ಗುಂಪಿನವರು ಮಾಡ್ತಿರೋ ಕೆಲಸಗಳು ನಿಂತೋಗುತ್ತೆ. ಈ ದೇಶದಲ್ಲಿರೋ ಬ್ಲಾಕ್ ಮನಿ ಕೂಡ ತನಗೆ ತಾನೇ ಹೊರಗಡೆ ಬರುತ್ತೆ. ಅದು ನೀವು ಹೇಳಿದಷ್ಟು ಸುಲಭ ಅಲ್ಲ. ಚಲಾವಣೆಯಲ್ಲಿರೋ ನೋಟ್ಗಳನ್ನ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಜನತೆಗೂ ತುಂಬಾ ತೊಂದರೆ ಆಗುತ್ತೆ. ಕರೆಕ್ಟ್. ಖೋಟಾ ನೋಟಿನ ದೊರೆಗಳು ನಮ್ಮ ದೇಶನ ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರಿದಾಗ ಅವ್ರ ಗುಲಾಮ್ರಾಗ ನಾವು ಬದುಕ್ತೀವಿ ನೋಡಿ, ಅದು ನಿಮಗೆ ತುಂಬಾ ಹಿತವಾಗಿರುತ್ತೆ ಅಲ್ಲ? ಅದನ್ನ ತಡೆಯೋದು ನಿಮ್ ಜವಾಬ್ದಾರಿ. ಜವಾಬ್ದಾರಿ? ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸೋ ತಾನೆ ನಮ್ಮ ಸರ್ಕಾರದ ನೀತಿ. ಮಿಸ್ಟರ್ ವಿಷ್ಣು, ಈ ತರಹ ಆಧಾರವಾದ ಆರೋಪಗಳನ್ನ ಕಂಡೋರ್ ಮೇಲೆ ಹೊರಿಸಿ ನಿಮ್ಮ ಬಲಹೀನತೆ ಮುಚ್ಚೋ ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಇದನ್ನ ರಾಷ್ಟ್ರ ಸಮಸ್ಯೆ ಮಾಡಬೇಡಿ. ಏನ್ ಸರ್ ನೀವು ಹೇಳ್ತಿರೋದು? ನಾವು ನಮ್ಮ ದೇಶ ಅನ್ನೋದನ್ನ ಬಿಟ್ಟು ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಹೇಳೋದಂತಾನೆ ನೀವು ಕಲ್ತಿರೋದು. ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಓಕೆ, ನೀವು 100 ರೂಪಾಯಿ ಈ ನಕಲಿ ನೋಟಿನ ಸಮಸ್ಯೆ ಬೆಂಗಳೂರು ಪೊಲೀಸ್ನವರ ಸಮಸ್ಯೆ ಅಂತ ತಾನೇ ಹೇಳ್ತಿರೋದು. ಇಟ್ಸ್ ಆಲ್ ರೈಟ್. ನನಗೆ ACP ವಿಷ್ಣು ಅವರ ಕಾರ್ಯದಕ್ಷತೆ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನೇ ಜವಾಬ್ದಾರಿನ ವಹಿಸ್ಕೋತೀನಿ. ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸಿ. ಓಕೆ ಸರ್, ಪ್ಲೀಸ್. ಮಾಫಿಯಾ ಗುಂಪಿನವ್ರ ಮೇಲೆ ಬೆಂಗಳೂರು ಪೊಲೀಸ್ನವರ ಒತ್ತಡ ತುಂಬಾ ಜಾಸ್ತಿ ಇದೆ ಸರ್. ಈಗ ನಾವು 100 ರೂಪಾಯಿ ನೋಟ್ನ ಬ್ಯಾನ್ ಮಾಡದೇ ಇದ್ರೆ ಅವ್ರು ತಮ್ಮ ವ್ಯವಹಾರನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬಹುದು. ಇಷ್ಟೊತ್ತಿಗೆ ಸಾಗಿಸ್ತಾನೂ ಇರ್ಬೋದು. करते हुए खेद है कि उनकी उड़ान AI 112 अब लंदन से तकरीबन 3 घंटे देर से आएगी।
ಏಯ್ ಗಾಡಿ ಯಾಕೆ ನಿಲ್ಲಿಸ್ತೆ? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ನನ್ನ ಜೊತೆ ವ್ಯವಹಾರ ಮಾಡ್ತಿದ್ ನೀನು ನಾನು ಎಲೆಕ್ಷನ್ ಅಲ್ಲಿ ಸೋತ ತಕ್ಷಣ ನನ್ನೇ ಮರ್ತ್ಬಿಟ್ಟೆ. ಬೈ ದ ಬೈ, ನನ್ನ ಅಪ್ಪಣೆ ಇಲ್ಲದೆ ನೀನ್ ನಿನ್ ಕಡೆಯವ್ರನ್ನ ಬಾಂಬೆ ಕಳಿಸಿದ್ದೆ ಅಲ್ಲ? ಮೊದ್ಲು ಬಾಬ್ಗೆ ಏನಾಯ್ತು ಹೇಳು. ಗೊತ್ತಿಲ್ಲದೆ ನಮ್ಮವರು ಬಾಬ್ನ ಭೇಟಿ ಆಡ್ಬಿಟ್ರು. ನಿನ್ನೊಂದು ಮುಖ್ಯವಾದ ವಸ್ತು ಈಗ ನನ್ನ ಕೈಲಿದೆ. ಆ ವಿಷಯ ಮಾತಾಡೋಕ್ ನಾವು ಒಂದ್ಸಲ ಭೇಟಿ ಆಗೋಣ. ಎಲ್ಲಿ? ಬ್ಯಾಂಗ್ಳೂರ್ ಗೋಲ್ಡನ್ ಪಾರ್ಕ್ ನಲ್ಲಿ. ನೀನ್ ನಮ್ ಕಡೆ ವ್ಯಕ್ತಿನ ಕೊಂದಿದ್ದು ಸರಿ ಅಲ್ಲ ನಿರಂಜನ್ ದಾಸ್? ರಾಕ, ಅವನ್ನ ಕೊಲ್ದೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನನ್ನ ನಂಬು. ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ ನಿರಂಜನ್, ಅದ್ರ ಪ್ರತಿಫಲ ತುಂಬಾ ಕೆಟ್ಟದಾಗಿರುತ್ತೆ. ರಾಕ, ನಿನ್ ಡೈ ನನ್ನ ಹತ್ರ ಇರೋವರೆಗೂ ನನ್ನ ನೀನ್ ಏನೂ ಮಾಡಕ್ ಸಾಧ್ಯ ಇಲ್ಲ. ನಿನ್ ತಂಟೆಗೆ ನಾನು ಬರ್ದೇ ಇರ್ಬೇಕಾದ್ರೆ ನನ್ ಕನಸನ್ನ ನೀನ್ ನನ್ಸ್ ಮಾಡ್ಬೇಕು. ನನಗ್ ಬಹಳ ದಿನದಿಂದ ತಾಜ್ ಮಹಲ್ ಕಟ್ಬೇಕು ಅಂತ ಒಂದ್ ಆಸೆ ಇದೆ. ಅದಕ್ಕೆ ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಒಂದು ಸಮಾಧಿ ನಿರಂಜನ್. ನಿನ್ನ ತಾಜ್ ಮಹಲ್ ಕಟ್ಟೋಕೆ ಎಷ್ಟು ಖರ್ಚಾಗುತ್ತೆ? 20 ಕೋಟಿ. ನಿನಗ್ ಡೈ ವಾಪಸ್ ಬೇಕಾದ್ರೆ ಮೊದಲು 20 ಕೋಟಿ ಕೊಡ್ಬೇಕು. ನಿನ್ನ ರಹಸ್ಯನ ಹೊರಗಡೆ ಹೇಳದೆ ಇರೋಕೆ 9 ತಿಂಗಳಿಗೊಂದ್ಸಲ ನಿನ್ನ ತಿಜೋರಿಯಿಂದ ನನ್ನ ತಿಜೋರಿಗೆ 7 ಕೋಟಿ ರೂಪಾಯಿ ಬಂದು ಬೀಳ್ಬೇಕು. ನಿನಗೆ ದುರಾಸೆ ಹೆಚ್ಚಾಗ್ತಿದೆ ನಿರಂಜನ್. ನಿನ್ನ ಹತ್ರ ಇರೋ ಡೈನ ನನ್ಗೆ ಕೊಟ್ಬಿಡು. ನಾನ್ ಕೇಳ್ದಷ್ಟು ಹಣನ ನಾನೇ ನಿನ್ ಕೊಟ್ಬಿಡ್ತೀನಿ. ಹೊರಗಡೆ ಊಟ ನನ್ನ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನೇ ನಿನಗೆ ಡಿನ್ನರ್ ಕೊಡ್ತೀನಿ. ಬೇಡ ರಾಕ, ಲಗೇಜ್ ಹೊತ್ಕೊಂಡೋಗೋ ಅಭ್ಯಾಸ ನನಗಿಲ್ಲ. ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ನೀನೇ ಯಾರ ಕೈಲಾದ್ರೂ ಬಾಂಬೆ ಕಳ್ಸು. ಹಾ, ಎಲ್ಲ 500 ರೂಪಾಯಿ ನೋಟೇ ಆಗಿರ್ಬೇಕು. 500 ರೂಪಾಯಿ? ಎಸ್, ನೀನ್ ಸೈನ್ ಮಾಡಿರೋ 100 ರೂಪಾಯಿ ಖೋಟಾ ನೋಟ್ ಅಲ್ಲ. ಎಲ್ಲಿ? ಯಾವಾಗ ಹೇಳು? ಬಾಂಬೆಗೆ ನಿಮ್ ಕಡೆಯವನು ನಿರಾಯುಧನಾಗಿ ಬಂದ್ರೆ ಎಲ್ಲಿ ಯಾವಾಗ ಅಂತ 3 ಗಂಟೆ ಮುಂಚೆ ತಿಳಿಸ್ತೀನಿ. ಹಲೋ, ಕಮಿಷನರ್ ಪಟೇಲ್ ಸ್ಪೀಕಿಂಗ್. ಸ್ಪೀಕ್ ಕಮಿಷನರ್. ಯಾರು ಮಾತಾಡೋದು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ಓ, ನಿರಂಜನ್ ದಾಸ್ ಅವರ ಹೇಳಿ, ಏನ್ ವಿಷಯ? ನಾಳೆ ಬೆಳಗ್ಗೆ ಹೋಟೆಲ್ ಹೊರೈಸಾನ್ ನಲ್ಲಿ ನಮ್ದೊಂದು ಮೀಟಿಂಗ್ ಇದೆ. ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರೋ ಒಬ್ಬ ನಿಷ್ಠಾವಂತ ಆಫೀಸರ್ನ ಅಲ್ಲಿ ಕಳಿಸ್ಕೊಡ್ತೀರಾ? नशे में झूम 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 मचा दे धूम धूम धूम. नशे में झूम 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 मचा दे धूम धूम धूम. तू भी शराबी मैं भी शराबी, दुनिया शराबी है ये सारी. तू भी शराबी मैं भी, दुनिया शराबी है ये सारी. थोड़ी सी जो पी ली हमने, क्या है गलती हमारी. नशे में झूम 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 मचा दे धूम धूम धूम. नशे में झूम 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 मचा दे धूम धूम धूम. नशे में झूम झूम झूम. ಹಲೋ, ACP ವಿಜಯ್. ಎಸ್ ಪ್ಲೀಸ್. ವಿಜಯ್, ನಾಳೆ ಬೆಳಿಗ್ಗೆ ಹೋಟೆಲ್ ಹಾರಿಜಾನ್ ನಲ್ಲಿ ನೀವೊಬ್ಬರಿಗೆ ರಕ್ಷಣೆ ಕೊಡಬೇಕು. ಯಾರಿಗೆ ಸರ್? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗೆ. ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ಇರಬೇಕು ಮಿಸ್ಟರ್ ವಿಜಯ್. ಸರ್, ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗ? ಹೌದು. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬಿಡಿ ಸರ್. ಬೇರೆ ಯಾರನ್ನಾದ್ರೂ ಕಳ್ಸಿಕೊಟ್ರೆ. ನಿಮ್ಗೂ ಅವ್ರಿಗೂ ಏನೇ ವೈಮನಸ್ಸೆ ಇದ್ರು ನನಗದು ಬೇಕಾಗಿಲ್ಲ. ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ನನ್ನ ಆರ್ಡರ್ನ ಫಾಲೋ ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಗೆಟ್ ಅಪ್. ಇದೇನ್ ಮಾತಾಡೋ ರೀತಿನ? ಮಾತು ಮರ್ಯಾದಸ್ಥರ ಜೊತೆ ಮಾತ್ರ. ಜಾನುವಾರುಗಳಿಗೆ ಹೀಗೆ ಮಾತಾಡಬೇಕಾಗುತ್ತೆ. ತುಂಬಾ ಎಗರಾಡ್ಬೇಡ, ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಗೆಟ್ ಅಪ್. ಅಪ್.
ಆಫೀಸರ್ಗೆ ಹೇಳು ನನ್ನ ಹತ್ರ ಮಾತಾಡೋದಕ್ಕೆ ಗೋಳನೊಬ್ಬನ್ ಬಿಟ್ರೆ ಸಾಕು, ಬೇರೆ ಯಾರನ್ನೂ ಬಿಡಬೇಡ ಅಂತ ಹೇಳು. ಓಕೆ ಸರ್. ಐ ನೋ. ನೀವು ಹೋಗಿ. ಓಕೆ ಸರ್. Drop the guns. Drop it. Good boy, sir. Vijay. Amit, shoot. Shoot.
ಬಾಂಬೆ ಪೊಲೀಸ್ನವರು ರಾಣನ್ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನಿರಂಜನ್ ದಾಸ್ ಕೊಲೆ ಮಾಡಿದ್ದಾನೆ. ಆ ರಾಣಾಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಮುಟ್ಟಾಳ್ ನನ್ ಮಗ, ಕೈಯಲ್ಲೊಂದು ಕತ್ತಿ ಇದೆ ಅಂತ ತುಂಬಾ ಮಿತಿಮೀರಿ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಅವ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸರ್. ಬೇಡ, ಬಾಂಬೆ ಪೊಲೀಸ್ನವರು ಒಂದು ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಆಗ ಅವನಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವನ ಕರ್ಸ್ಕೊತೀನಿ. ನಿರಂಜನ್ ದಾಸ್ನ ಯಾಕೆ ಕೊಲೆ ಮಾಡಿದೆ? ನೀನು ಹೇಳ್ತಿದ್ರು ನಾನು ಬಿಡಲ್ಲ. ಹೇಳು ಹೇಳು ಹೇಳ್ತೀಯಲ್ಲ. ನೀನಲ್ಲಿ ಏನ್ ಮಾತಾಡಕ್ ಬಂದಿದ್ದೆ? ಏನ್ ಮಾತಾಡಕ್ ಬಂದಿದ್ದೆ ಹೇಳು. ನಿನ್ನ ವ್ಯಕ್ತಿ ಕೈಲಿ ಏನ್ ಕೊಟ್ಟು ಕಳಿಸ್ದೆ ಹೇಳು. ಹೇಳ್ತೀಯಲ್ಲ. ಈಗ ಹೇಳ್ತೀಯಲ್ಲ ರಣ, ಹೇಳ್ತಿದ್ರೆ ನಾನು ನಿನ್ ಜೀವ ಸಹಿತ ಬಿಡಲ್ಲ. ಹೇಳು, ಹೇಳ್ತೀಯಲ್ಲ. ನೀವ್ ಇವತ್ತೇ ರಾಣಾನ ಬೆಂಗಳೂರು ಕಳಿಸೋ ವ್ಯವಸ್ಥೆ ಮಾಡಬೇಕು. ಅವನು ಯಾವುದೇ ಕಾರಣಕ್ಕೂ ಅಲ್ಲಿರ್ಬಾರ್ದು. ಮಿನಿಸ್ಟರ್ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿ. ವಿದ್ಯುತ್ ದರ ಏರಿಕೆ ರದ್ದು ಆಗ್ರಹಿಸಿ ದರ. ಒಂದು ಮುಖ್ಯವಾದ ಮೆಸೇಜ್ ಬಂದಿದೆ, ಕೇಳಿದ್ರೆ ಆಶ್ಚರ್ಯ. ಸಾಹೇಬ್ರೆ ಖುದ್ದಾಗಿ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸಾರಿ ಸರ್, ಬನ್ನಿ ಕೂತ್ಕೊಳ್ಳಿ. ಸಿಡೌನ್, ಕೂತ್ಕೊಳ್ಳಿ. ವಿಜಯ್, ನೀವಿಬ್ರು ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ರಾಣನ ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವನ ಕೇಸು ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿದ್ದು. ಹಲೋ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರವೀಣ್. ಡಿಐಜಿ ಕೃಷ್ಣಮೂರ್ತಿ ಅವರು ರಾಣನ್ನ ನನ್ನ ಕಸ್ಟಡಿಗೆ ತೊಳಕ್ ಹೇಳಿದ್ದಾರೆ. ಐ ಆಮ್ ACP ವಿಜಯ್, ACP ಅಮಿತ್. ವೇರ್ ಆರ್ ದ ಡಾಕ್ಯುಮೆಂಟ್ಸ್? ದಿಸ್ ಇಸ್ ದ ಕಾಪಿ. ಥ್ಯಾಂಕ್ ಯು. ರಾಣಾ ಕೇಸ್ ಯಾವಾಗ? ನಾವು ವಿಟ್ನೆಸ್ ಕೊಡಬೇಕು. ನಾಳೆ 12 ಗಂಟೆಗೆ. ನಮ್ಮ ರೂಮ್ ಬುಕ್ ಆಗಿದೆಯಾ ಹೋಟೆಲ್ ಅಂಬಾಸಡರ್ ಅಲ್ಲಿ? ಎಸ್ ಸರ್, ಆಗಿದೆ. ಅಚ್ಚಾ, ವಿಲ್ ಗೋ ಟು ದ ಹೋಟೆಲ್ ಅಂಡ್ ಮೀಟ್ ಯು ಟುಮಾರೋ. ಓಕೆ, ಟೇಕ್ ಹಿಮ್ ಅವೇ. ಜಸ್ಟ್ ಅ ಮಿನಿಟ್. ರಾಣ, ಇಲ್ಲಿಗೆ ನಿನ್ ಕತೆ ಮುಗೀತು. ಕಥೆ ಈಗ ತಾನೇ ಶುರುವಾಗಿದೆ. ACP, ಮುಂದೆ ಏನಾಗುತ್ತೋ ಅಂತ ನೋಡ್ತಾ ಇರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಟೇಕ್ ಹಿಮ್ ಅವೇ. ACP, ಐ ಆಮ್ ACP ವಿಷ್ಣು. ಐ ಆಮ್ ACP ಅಮಿತ್. ಹಿ ಇಸ್ ACP ವಿಜಯ್. Hello. ಏನ್ ವಿಷಯ? ನೀವು ರಾಣನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗಿತ್ತು ಅಲ್ಲ? ಪೊಲೀಸರು ಏರ್ಪೋರ್ಟ್ ಕರ್ಕೊಂಡು ಹೋದ್ರಲ್ಲ. ಏನು? ವಾಟ್ ನಾನ್ ಸೆನ್ಸ್. ನಾವು ಯಾವ ಪೊಲೀಸ್ನು ಕಳಿಸೇ ಇಲ್ಲ. ಹಾಗಾದ್ರೆ ಏರ್ಪೋರ್ಟಿಗೆ ಬಂದ್ ಪೊಲೀಸ್? ರಾಣ, ಬಾಂಬೆ ಪೊಲೀಸ್ನವ್ರು ನಿನಗೆ ಚೆನ್ನಾಗಿ ಒದಿಲಿ, ಆಗ್ಲೇ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಬೇಕು ಅಂತಲೇ ರಾಕ ನಿನ್ನ ಒಂದಿನ ಲೇಟ್ ಆಗಿ ಇಲ್ಲಿ ಕರ್ಸ್ಕೊಂಡ. ಇನ್ನು ಮುಂದೆ ರಾಣ ದ್ವೇಷ ಕಟ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ನಿನಗೆ ತಿಳಿಯುತ್ತೆ ರಾಕ. ಚೆಕ್ ಆಲ್ ದ ಟೋಲ್ ಗೇಟ್ಸ್, ಚೆಕ್ ಆಲ್ ದ ಪೊಲೀಸ್ ವ್ಯಾನ್. ಯಸ್, ಡೂ ಇಟ್ ಇಮಿಡಿಯೇಟ್ಲಿ. ಸರ್, ಏರ್ಪೋರ್ಟ್. ಇನ್ಸ್ಪೆಕ್ಟರ್, ಡಿಲೇ ಆಲ್ ದ ಫ್ಲೈಟ್ಸ್ ಅಂಡ್ ಚೆಕ್ ಆಲ್ ದ ಪ್ಯಾಸೆಂಜರ್ಸ್. ಯಸ್ ಯಸ್, ಡೂ ಇಟ್ ಫಾಸ್ಟ್. ಸರ್, ರೈಲ್ವೇಸ್. ಹಲೋ, ಎಲ್ಲ ಟ್ರೈನ್ಸ್ ಸ್ಟಾಪ್ ಮಾಡಿ. ಹಾ, ಎಲ್ಲ ಪ್ಯಾಸೆಂಜರ್ ಸರ್ಚ್ ಮಾಡಿ, ಬೇಗ ಬೇಗ ಮಾಡಿ. ಸರ್, RTO. ACP ವಿಷ್ಣು ಹಿಯರ್. ಬ್ಲಾಕ್ ಆಲ್ ದ ರೋಡ್ಸ್. ಎಸ್, ಬ್ಲಾಕ್ ಆಲ್ ದ ರೋಡ್ಸ್. ರಾಣ ಈ ಊರ್ ಬಿಟ್ಟು ಹೋಗ್ದಿರಾಗ ನೋಡ್ಕೋಬೇಕು. ಎಸ್, ಐ ವಾಂಟ್ ರಾಣ ಅಟ್ ಎನಿ ಕಾಸ್ಟ್. ಡೂ ಇಟ್ ಫಾಸ್ಟ್. ಕರೆಕ್ಟ್. ನಿಮ್ಮ ಮುಟ್ಟಾಳ್ತನದಿಂದ ರಾಣನ ನಕಲಿ ಪೊಲೀಸ್ ಒಪ್ಪಿಸಿ ಈಗ ಜವಾಬ್ದಾರಿ ಇರೋ ಪೊಲೀಸ್ ಅಂತ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ? ಶೇಮ್ ಆನ್ ಯು. ರಾಣನ್ ಹಿಡಿದ ಮೇಲೆ ತಾನೇ ನಿಜವಾಗ್ಲೂ ಗೊತ್ತಾಗೋದು ಜವಾಬ್ದಾರಿ ಇರೋ ಪೊಲೀಸ್ ಯಾರು ಅಂತ. ನಿಮ್ ಕೆಪಾಸಿಟಿ ಈಗ ತೋರಿಸಿ. ಓಹೋ, ಬ್ಯಾಂಗ್ಳೂರ್ ಪೊಲೀಸ್ನವ್ರ ಕೆಪಾಸಿಟಿ ನೋಡೋಕೋಸ್ಕರ ನೀವು ರಾಣನ್ ಬಿಟ್ಬಿಟ್ರಾ? ಇಲ್ಲಿ ನಾ ಬೋನಲ್ಲಿ ಹಿಡ್ಕೊಂಡ್ಬಂದು ಇಲ್ಲಿ ರಾಣನ್ ಬಿಟ್ಟು ನಮ್ಮನ್ನು ಹಿಡೀರಿ ಅಂತಿದ್ದೀರಾ? ರಾಣನ್ ಹಿಡಿಯೋದಕ್ಕೆ ನಾವು ಬೇಕಾಗಿಲ್ಲ, ಬೇಕಾಗಿಲ್ಲ. ನೋ ಥ್ಯಾಂಕ್ಸ್. ನೀವು ವಾಪಸ್ ಬಾಂಬೆಗೆ ಹೋಗಿ. ರಾಣನ್ ಅರೆಸ್ಟ್ ಮಾಡಿ ಸುದ್ದಿನ ಪೇಪರ್ ಓದಿ. ನಾವು ಸುದ್ದಿ ಓದೋರಲ್ಲ, ಚರಿತ್ರೆ ಸೃಷ್ಟಿ ಮಾಡೋರು, ಗೊತ್ತಾ? ವಾಟ್ ಯು ಮೀನ್? ನೀವು ಮಾತ್ರ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ಕಾಕಿ ಬಟ್ಟೆ ಹಾಕೋತೀರಾ, ನಾವು ಮಾತ್ರ ಸಂಬಳ ತಗೊಳ್ಳೋ ಕಾಕಿ ಬಟ್ಟೆ ಹಾಕೋತೀವಿ ಅಲ್ಲ? ನಿಮ್ ಸಿಟಿಲಿ ಕಾಕಿ ಬಟ್ಟೆ
ಚೀಪ್ ಆಗಿ ಸಿಗುತ್ತೆ. ಅದಕ್ಕೆ ಇಲ್ಲಿ ಯಾರು ಬೇಕಾದ್ರೂ ಪೊಲೀಸು ಆಗ್ಬೋದು, ಏರ್ಪೋರ್ಟ್ ಕೂಡ ನುಗ್ಬಹುದು. ಅಷ್ಟೇ ಅಲ್ಲ, ಪೂಜಾರಿ ಕೈಯಿಂದ ಪ್ರಸಾದ ತಗೊಂಡ ಹಾಗೆ ನಿಮ್ಮ ಕಣ್ಣಿಗೆ ಮಣ್ಣೆರ್ಚಿ ರಾಣನ ಕರ್ಕೊಂಡು ಹೋಗ್ಬೋದು. ಹಾ, ನೀವಿದೆ ಹಾಡು ಹಾಡ್ತಾ ಇರಿ. ಬೆಂಗಳೂರಿನಲ್ಲಿ ಇಂತ ಎಷ್ಟೋ ಅಕ್ರಮಗಳು ನಡೀತಾ ಇದ್ರು ಪೊಲೀಸ್ನವರು ಫುಟ್ಪಾತ್ ನಲ್ಲಿ ನಿಂತ್ಕೊಂಡು ಕ್ಲಾಪ್ಸ್ ಹಾಕ್ತಿದ್ದಾರೆ. ವಾಹ್, ಕುಣಿಲಾರ್ದವಳು ನೆಲ ಡೊಂಕು ಅಂದಂತೆ ಆಗಿದೆ ನಿಮ್ ಕತೆ. ಇಷ್ಟು ವರ್ಷದಿಂದ ರಾಣ ಇಲ್ಲಿ ದರ್ಬಾರ್ ಮಾಡ್ಕೊಂಡಿದ್ರು ನಿಮ್ ಕೈಯಿಂದ ಅವನು ಹಿಡಿಯೋಕೆ ಆಗ್ಲಿಲ್ಲ. ಈಗ ಏಯ್, ಅಸಲಿ ಪೊಲೀಸ್ಗೂ ನಕಲಿ ಪೊಲೀಸ್ಗೂ ವ್ಯತ್ಯಾಸ ಕಂಡುಹಿಡಿಯೋಕೆ ನಮ್ಮನ್ನು ದೂಚಿಸ್ತಾ ಇದ್ದೀರಾ. ಮುಖಕ್ಕೆ ಮಸಿ ಆದ್ರೆ ಕನ್ನಡಿನ ಒರೆಸಬಾರ್ದು, ನೀರಿನಲ್ಲಿ ಮುಖ ತೊಳ್ಕೋಬೇಕು. ಆಯ್ತಲ್ಲ, ನಿಮ್ಮ ಮುಖಕ್ಕೆ ಮಸಿ ಬಡ್ಕೊಂಡು ಆಯ್ತಲ್ಲ, ನಿಮ್ ಊರ್ಗೋಗಿ ಮುಖ ಒರೆಸ್ಕೊಳ್ಳಿ. ನೋಡಿ, ರಾಣಾ ಕೇಸ್ ನನಗೆ ಸಂಬಂಧಪಟ್ಟಿದ್ದು. ಇದ್ರಲ್ಲಿ ಬೇರೆ ಯಾರು ತಲೆ ಹಾಕಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ನಾನು ಬ್ಯಾಂಗ್ಳೂರ್ ಪೊಲೀಸ್ನವರ ಮಾನ ಮರ್ಯಾದೆನ ದೇಶದ ಎಲ್ಲಾ ಪೇಪರ್ನವ್ರ ಮುಂದೆ ಹರಾಜ್ ಹಾಕ್ತೀನಿ. ಹರಾಜ್ ಆಗ್ತೀರಾ? ಕಮಾನ್, ಎಸ್ ಕರೀರಿ. ಅದೆಷ್ಟು ಜನ ಪ್ರಶ್ನೆ ಕರೆಸ್ತೀರಾ? ಕರೀರಿ. ಈಗ ನಮ್ಮೆಲ್ಲರೂ ಗುರಿನು ರಾಣಾನ್ ಹಿಡಿಯೋದು. ವಿಷ್ಣು, ಈ ಕೇಸ್ ನಿಮಗೆ ಸಂಬಂಧಪಟ್ಟಿದ್ದು ನಿಜ. ಆದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡುವಾಗ ದಯವಿಟ್ಟು ನಾವು ಜೊತೆಲಿರೋದಕ್ಕೆ ಪರ್ಮಿಷನ್ ಕೊಡಿ. ಐ ಕಾಂಟ್ ಟೇಕ್ ದಿಸ್ ಡಿಸಿಷನ್ ಇಮಿಡಿಯೇಟ್ಲಿ. ಐ ಹ್ಯಾವ್ ಟು ಟಾಕ್ ಟು ಮೈ DIG. ಓಕೆ? ಮಿಸ್ಟರ್ ವಿಜಯ್, ಮಿಸ್ಟರ್ ಅಮಿತ್, ನೀವು ನಮ್ಮ ಪೊಲೀಸ್ನವ್ರ ಬಗ್ಗೆ ಪ್ರೆಸ್ನವರಿಗೆ ಏನೇ ಹೇಳಿದ್ರು ನಮ್ಗೇನು ತೊಂದರೆ ಇಲ್ಲ. ನಾವು ಅದನ್ನ ಕೇರು ಮಾಡಲ್ಲ. ಮಿಸ್ಟರ್ ವಿಷ್ಣು ನಮ್ಮ ರಾಜ್ಯದ ಬೆಸ್ಟ್ ಆಫೀಸರ್. ಅವ್ರು ನಮ್ಮ ಇಲಾಖೆಯಲ್ಲಿ ಇರೋದೇ ನಮಗೆ ಹೆಮ್ಮೆ ವಿಷಯ. ಅವ್ರು ಹೇಳಿದ್ರಿಂದನೇ ನಿಮಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆದ್ರೆ 2 ಕಂಡೀಷನ್ ಮೇಲೆ. 1, ಯೂನಿಫಾರ್ಮ್ ಹಾಕೊಡ್ದು. 2ನೇದಾಗಿ ಯಾವ ಆಯುಧನೂ ಉಪಯೋಗಿಸ್ಕೊಡ್ದು. ಅವ್ರ ಜೊತೆ ಇದ್ದು ಎಲ್ಲನೂ ವಾಚ್ ಮಾಡಬಹುದು. ಥ್ಯಾಂಕ್ ಯು ಸರ್. ಸರ್, ಒಂದು ರಿಕ್ವೆಸ್ಟ್. ಎಸ್. ನಾವು ಒಂದೇ ಒಂದು ಆಯುಧನ ಯೂಸ್ ಮಾಡ್ಕೋತೀವಿ, ಬಾತ್ರೂಮ್ ಅಲ್ಲಿ ಬ್ಲೇಡ್ ಶೇವ್ ಮಾಡೋಕೆ. ನೀವು ಅದಕ್ಕೆ ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಋಷಿಗಳೇ ಆಗ್ಬಿಡ್ತೀವಿ. ಪರವಾಗಿಲ್ವಾ ಸರ್? ನಿಮ್ಮ ಸರ್ಕಾರಿ ಪಿಸ್ತೂಲ್ ಮಾತ್ರ ಅಲ್ಲ, ಎಲ್ಲ ಆಯುಧಗಳನ್ನು ನೀವು ನನಗೆ ಒಪ್ಪಿಸ್ಬೇಕು. ವಿಜಯ್, ಈ ಊರಿಗೆ ಬರ್ತಿದ್ದ ಹಾಗೆ ನಮ್ಮ ಭಾರ ಕಡಿಮೆ ಆಗ್ತಿದೆ. ಇಷ್ಟೇನಾ? ACP ವಿಜಯ್, ಬೆಂಗಳೂರು ಪೊಲೀಸ್ನವ್ರನ್ನ ಪರೀಕ್ಷೆ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ಆಯುಧ ಇದೆ ಅಂತ ನನ್ನ ಕಣ್ಣು ಲೆಕ್ಕ ಹಾಕಿದೆ. ಎಲ್ಲ ಆಯುಧಗಳು ACP ವಿಜಯ್. ಥ್ಯಾಂಕ್ ಯು. ಒಂದು ಮಾತು ಸರ್, ಇಫ್ ಯು ಡೋಂಟ್ ಮೈಂಡ್, ACP ವಿಜಯ್ ಅನ್ನೋದು ಬಿಟ್ಟು ವಿಜಯ್ ಅಂತ ಕರೆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಹಾಗಾದ್ರೆ ನಾನು ನಿಮಗೆ ಬರೀ ವಿಷ್ಣು. ಹೌ ಡು ಯು ಲೈಕ್ ಇಟ್? ಓಕೆ ಸರ್. ಫೈನ್. ಎಸ್, ACP ವಿಷ್ಣು ಹಿಯರ್. ವಿಷ್ಣು, ಇವರೇ ಏರ್ಪೋರ್ಟ್ ಇಂದ ರಾಣಾನ್ ಕರ್ಕೊಂಡು ಹೋಗಿದ್ದು. ಇವರು ರೈಫಲ್ ಯೂಸೇ ಮಾಡಿಲ್ಲ. ಹಾಗಾದ್ರೆ ಯಾರೋ ಇವ್ರನ್ನ ಹತ್ತಿರದಿಂದ ಅಟ್ಯಾಕ್ ಮಾಡಿರ್ಬೇಕು. ವೆರಿ ಸಿಂಪಲ್, ರಾಣಾ. ರಾಣಾ? ಹಾ, ನೋಡಿ ಯಾವ ರೀತಿ ಕೊಲೆ ಮಾಡಿದಾನೆ ಅಂತ. ಎಸ್, ಆ ರಾಣಾ ಅವತ್ ಹಾರಿಸಾನ್ ಹೋಟೆಲ್ನಲ್ಲಿ ಆ ನಿರಂಜನ್ ದಾಸ್ನು ಇದೇ ರೀತಿ ಕೊಲೆ ಮಾಡಿದ್ದ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಆದ್ರೆ ರಾಣಾ ಇವ್ರನ್ನ ಕೊಲೆ ಮಾಡ್ದ? ಆ ವಿಷಯ ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ರಾಣಾನೇ ಹಿಡಿದು ಕೇಳಬೇಕು. ಆದ್ರೆ ಈಗ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸಾಮಾನ್ಯ ಮನುಷ್ಯರು ತಾನೆ. ಓಹ್, ನನಗಂತೂ ತುಂಬಾ ಸುಸ್ತಾಗಿದೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನನ್ನ ಡ್ರೈವರ್ ನಿಮ್ಮ ಡ್ರಾಪ್ ಮಾಡ್ತಾನೆ. Thank you. ಆದ್ರೆ ರಾತ್ರಿ ಡಿನ್ನರ್ ನಮ್ಮ ಮನೇಲಿ. ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ? ಮಿಸ್ಟರ್ ವಿಜಯ್, ಇದು ನಮ್ಮ ಊರಿನ ಸಂಪ್ರದಾಯ. ಈ ವಿಷಯದಲ್ಲಿ ನೋ ಆರ್ಗ್ಯುಮೆಂಟ್. ಬೇಕಾದ್ರೆ ಪ್ರೆಸ್ನವ್ರು ಕರೆಸಿ. Okay. ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ಓಕೆ? ಓಕೆ ಓಕೆ, ಬರ್ತೀವಿ. ಓಕೆ. ಹಲೋ ಬಾಬು, ನಿನ್ನ ರಾಕಾಗೆ ಇನ್ನೂ ಮಾತಾಡೋ ಶಕ್ತಿ ಉಳಿದಿದ್ರೆ ನನ್ನ ಹತ್ರ ಮಾತಾಡಕ್ ಹೇಳು. ಯಾಕ ಸರ್? ರಾಣಾ ಫೋನ್ ಮಾಡಿದ್ರು. ರಾಣಾ ರಾಣಾ ಹಲೋ, ವೆಲ್ಕಮ್. ಹಾಯ್. ಹಾಯ್. ಮನೆ ಹುಡುಕ ಕಷ್ಟ ಏನೂ ಆಗಿಲ್ಲ ಅಲ್ಲ? ತುಂಬಾ ಸುಲಭವಾಗಿ ಸಿಕ್ತು. ಯಾಕೆಂದ್ರೆ ಬಾಂಬೆಲಿ ಮೆಟ್ಲ ಹದ್ದೇನೆ ಮನೆ ಸಿಗಲ್ವೇ. ವಿಸ್ಕಿ, ಓಕೆ? ಓಕೆ. ಹೇ, ವಾಟ್ ಅಬೌಟ್ ಯು? ನೋ ಸರ್, ನಾನು ಕುಡಿಯೋಲ್ಲ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಮಹಾತ್ಮ ಗಾಂಧಿ ಅವರು, ಸ್ವಾತಂತ್ರ್ಯ ಬಂದಾದ್ಮೇಲೆ ನಮ್ಮ ಶ್ರೀಮತಿಯವರು ಇವ್ರನ್ನ ಬಹಳ ವಿರೋಧಿಸ್ತಾರೆ. ವಾಟ್ ಟು ಡು? ಹೆಲ್ಪ್ಲೆಸ್.
ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಕುಡಿಯೋದೇ ಬೇಡ. ನಾವು ಬೇಡ ಅಂದ್ರು ಬಾಟಲ್ ನಮ್ಮನ್ ಬಿಡ್ಬೇಕಲ್ಲ. ಬರೋ ಅತಿಥಿಗಳು ಬಾಂಬೆ ಅವರು ಅಂತ ಹೇಳಿದೆ ಅಷ್ಟೇ, ತಕ್ಷಣ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತು. ಯಾಕೆಂದ್ರೆ ನಮ್ಮ ಶ್ರೀಮತಿಯವರು ಬಾಂಬೆ ಅವರೇನೆ. ಪೂಜೆ ಮಾಡಕ್ ಪೂಜಾರಿ ಎಷ್ಟು ಮುಖ್ಯನೋ, ಬಾಂಬೆ ಪಾಟಿನಲ್ಲಿ ಗುಂಡು ಅಷ್ಟೇ ಮುಖ್ಯ ಅಂತ ನಮ್ಮ ಶ್ರೀಮತಿಯವ್ರಿಗೆ ಗೊತ್ತು. ವಿಷ್ಣು, ಬಾಂಬೆನಲ್ಲಿ ಎಲ್ಲದಕ್ಕೂ ಪಾರ್ಟಿ ಮಾಡ್ತಾರೆ. ಸಂತೋಷ ಆದ್ರೂ ಪಾರ್ಟಿ, ದುಃಖ ಆದ್ರೂ ಪಾರ್ಟಿ, ಹುಟ್ಟಿದ್ರು ಪಾರ್ಟಿ, ಸತ್ರು ಪಾರ್ಟಿ, ಏನೇ ಆಗ್ಲಿ ಪಾರ್ಟಿನೋ ಪಾರ್ಟಿ. Cheers! ಚಿಯರ್ಸ್. ಅರೆ ಏನಾಯ್ತು ವಿಜಯ್? ಏನಿಲ್ಲ ಸರ್, ನಥಿಂಗ್. ನೋ 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 ನೋ, ಇದನ್ನೆಲ್ಲ ಹೀಗೆ ನೆಗ್ಲೆಕ್ಟ್ ಮಾಡಬಾರ್ದು. ಅನು, ಸ್ವಲ್ಪ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾ. ಡೋಂಟ್ ವರಿ ವಿಷ್ಣು, ವಾರದಲ್ಲಿ 2-3 ಸಲ ಮೈಯಿಂದ ರಕ್ತ ಹರಿಲೇಬೇಕು. ಯಾಕೆಂದ್ರೆ ಇವನ ಪರಂಪರೆನೆ ಪುಷ್ಕರಣಿ ಪರಂಪರೆ. ಅಮಿತ್, ವಿಲ್ ಯು ಶಟ್ ಅಪ್ ನೌ? Cheers! ಏನಾಯ್ತು? Anu, meet my friend ACP Vijay. This is ACP Amit. She's my wife Anu. Anu, ಇವ್ರು ನಿಮ್ಮೂರೇ ಅಂದ್ರೆ ಬಾಂಬೆಯಿಂದ ಬಂದಿದ್ದಾರೆ. ಸಾಕು ವಿಜಯ್, ಪ್ಲೀಸ್. ನೋ ನೋ ಇಲ್ಲ ಇಲ್ಲ, ನೋ ವಿಜಯ್ ಪ್ಲೀಸ್. ವಿಜಯ್ No, ಏಯ್, ಸಾಕು ವಿಜಯ್, ಬೇಡ. ಅರೆ, ವಾಟ್ ಇಸ್ ದಿಸ್ ಅಮಿತ್? ಕುಡಿಯಲ್ಲ ಕುಡಿಯಲ್ಲ ಅಂತ ಹೇಳ್ತಾ ಇದ್ದವನು ಒಂದೇ ಗುಟ್ಕಲ್ ಫಿನಿಶ್. ಕೊಡಿ ಕೊಡಿ. ವೆರಿ ಗುಡ್ ವರ್ಕ್. ನೀವು ಇಷ್ಟು ಚೆನ್ನಾಗಿ ಬ್ಯಾಂಡೇಜ್ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವು ಒಳ್ಳೆ ಡಾಕ್ಟರ್ ಕೂಡ. ಮೇಡಮ್, ನಿಮ್ಮೂರಿನಲ್ಲಿ ಅತಿಥಿಗಳಿಗೆ ಊಟ ಹಾಕುವ ಅಭ್ಯಾಸ ಇದೆಯಲ್ಲ, ದಯವಿಟ್ಟು ಊಟಕ್ಕೆ ರೆಡಿ ಮಾಡ್ತೀರಾ? ಪ್ಲೀಸ್. ಗುಂಡ್ ಹಾಕಿದ ಮೇಲೆ ಒಳ್ಳೆ ಶಾಯರಿ ಕೇಳಬೇಕು, ಆಗಲೇ ಲೈಫಲ್ಲಿ ಇರೋದು ಮಜಾ. ಏನಂತೀರ ವಿಷ್ಣು ಸರ್? ಹೇಳಿ. Excuse me. ವೆರಿ ನೈಸ್, ವೆರಿ ನೈಸ್. ವಿದೇಶಿ ಗುಂಡಿಂದ ಈ ಪಾರ್ಟಿನ ಆರಂಭಿಸಿ ಒಳ್ಳೆ ದಕ್ಷಿಣ ಭಾರತದ ಊಟದಲ್ಲಿ ನೀವು ಮುಕ್ತಾಯ ಹಾಡಿದ್ರಿ. ಮತ್ತೆ ಇದೇನಿದು? ಬ್ಲ್ಯಾಕ್ ಕಾಫಿ. ಅಚ್ಚಾ, ಅನು ಬಾ ಅನು, ಕಮ್ ಆನ್ ಜಾಯಿನ್ ಅಸ್. ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ, ಥ್ಯಾಂಕ್ ಯು. ಚಿಯರ್ಸ್. ಥ್ಯಾಂಕ್ಸ್. ವಿಷ್ಣು, ನಕಲಿ ಪೊಲೀಸ್ ವ್ಯಾನ್ ಸಂಚು ಖಂಡಿತ ರಾಣಾದೆ. ನೋ ನೋ ನೋ, ಅದು ಹಾಗಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ. ಬಾಂಬೆಯಿಂದ ನಾವು 3 ಜನ ಬಂದಿದ್ವಿ, ಆದ್ರೆ ನೀನು ಪಾರ್ಟಿಗೆ 2 ಕರೆದಿದೀಯ, ನನ್ನನ್ನು ಕರೀಲಿಲ್ಲ. ಪರವಾಗಿಲ್ಲ, ಈಗ ನಿನ್ನ ಅತಿಥಿಗಳಿಗೆ ಹೊಟ್ಟೆ ತುಂಬಾ ಊಟ ಮಾಡಕ್ ಹೇಳು. ಅವ್ರಿಗೇನಾದ್ರೂ ಬೆಳಗ್ಗೆ ತಿಂಡಿ ತಿನ್ಬೇಕು ಅನ್ನೋ ಆಸೆ ಇದ್ರೆ ಬಾಂಬೆಗೆ ಹೋಗಿ ತಿನ್ನಕ್ ಹೇಳು. ಇಲ್ದೇ ಇದ್ರೆ ಅವರ ತಿಥಿ ಮಾಡಿ ನಾನಿಲ್ಲಿ ಕಾಗೆಗಳಿಗೆ ಪಿಂಡ ಇಡ್ತೀನಿ ಅಂತ ಹೇಳು. ವಿಜಯ್, ಇದು ರಾಣಾ ಕೆಲಸನೇ. ಥ್ಯಾಂಕ್ ಯು ಸರ್, ನಾವಿನ್ ಬರ್ತೀವಿ. ಇಲ್ಲಿಂದ ಹೋದ ತಕ್ಷಣ ಮೊದಲು ಮೀನಾಗ್ ಫೋನ್ ಮಾಡ್ಬೇಕು. ಮೀನಾ? ಈ ಮೀನಾ ಯಾರು? ಅವಳು ನನ್ನ ಏಕೈಕ ಪತ್ನಿ ವಿಷ್ಣು ಸರ್. ಅವಳಿಗೆಲ್ಲ ವಿಷಯನೂ ಫೋನಲ್ಲಿ ತಿಳಿಸ್ಲೇಬೇಕು, ಯಾಕೆಂದ್ರೆ ಅವಳು ನನ್ನ ಆತ್ಮಕಥೆಯನ್ನು ಬರೀತಿದ್ದಾಳೆ. ಬಹಳ ಅಪರೂಪವಾದ ಪ್ರೀತಿ. ನಿಮ್ ಮದುವೆ ಯಾವಾಗಾಯ್ತು? ಇದು ನಮ್ಮ ಪ್ರೀತಿಯ 3ನೇ ಜನ್ಮ. ಇನ್ನು ನಾವು 4 ಜನ್ಮ ಎತ್ತಬೇಕಾಗಿದೆ. ಪ್ರತಿ ಜನ್ಮದಲ್ಲೂ ನಮ್ಮ ಮಿಲನ ಹೀಗೆ. ಕೀಪ್ ಕ್ವೈಟ್. ಓಕೆ ಸರ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್. ಚಲಿए भाई साहब.
ಅನಿತಾ ಬಗ್ಗೆ ಯೋಚಿಸ್ತಿದ್ಯಾ? ಅನಿತಾ ನನ್ನ ಬಾಳಿಂದ ದೂರ ಆಗಿದ್ರು ಈಗ ಮತ್ತೆ ಭೇಟಿಯಾಗೋ ಅವಕಾಶ ಸಿಕ್ಕಿದೆ. ಅನಿತಾ ಆಗ ನಿನ್ ಜೊತೆ ಇದ್ಲು, ಆದ್ರೆ ಈಗ ಹೋಗ್ಲಿ ಬಿಡು ಅಮಿತ್, ಹೋಗ್ಲಿ ಬಿಡು. ನನ್ನ ಜೀವನದ ಮಧುರ ಸ್ವಪ್ನವಾಗಿದ್ದ ಅನಿತಾ ಈಗ ವಿಷ್ಣು ಮನೆ ದೇವತೆಯಾಗಿದ್ದಾಳೆ. ಅನಿತಾ ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ವಿಷ್ಣು ನೋಡ್ಕೋತಾ ಇದ್ದಾರೆ. ಅವಳ ಸಂತೋಷ ನೋಡಿ ನನಗೂ ಸಂತೋಷ ಆಯ್ತು. ಅಮಿತ್, ವಿಷ್ಣು ಇಸ್ ಎ ಲವಿಂಗ್ ಪರ್ಸನ್. ನನ್ನ ದೃಷ್ಟಿಯಲ್ಲಿ ಈಗ ಅನಿತಾ ವಿಷ್ಣು ಹೆಂಡತಿ ಮಾತ್ರನೇ. ಹೆಡ್ಲೈಟು ಆಟ ಆಡೋ ವಸ್ತು ಅಲ್ಲ. ಆ ರಾಣ ನಮಗೆ ಉಸಿರಾಡಕ್ಕೂ ಆಗದಾಗ ಮಾಡ್ಬಿಟ್ಟಿದ್ದಾನೆ. ಮೊದಲು ಆ ರಾಣನ ಹುಟ್ಲಿಲ್ಲ ಅನ್ಸಿ, ಆಮೇಲೆ ವಿಷ್ಣು ಕತೆ ಮುಗಿಸ್ತೀನಿ. ರಾಕಾ, ವಿಷ್ಣು ಅಂದ ಕೂಡ್ಲೆ ನೆನಪಾಯ್ತು. ನೀನ್ ಜೈಲ್ನಲ್ಲಿದ್ದಾಗ ನಾನು ಹಾಸ್ಪಿಟ್ಲಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ವಿಷ್ಣು ಹೆಂಡತಿ ವಿಜಯ್ಗೆ ಹಳೆ ಪ್ರೇಯಸಿ ಆಗಿದ್ಲು ಅಂತ ನನಗಾಗ ಗೊತ್ತಾಯ್ತು. ಅವಳು ನಿಜವಾಗ್ಲು ಅವನು ಪ್ರೇಯಸಿನೇ ಆಗಿದ್ರೆ ಹೂವಿಂದ ಕೂಡ ಗಾಯನ ಹೇಗ್ ಮಾಡ್ಬೋದು ಅಂತ ನಾನ್ ತೋರಿಸ್ತೀನಿ. ವಿಷ್ಣು ಹೇಗಿದೆಯಾ? ವಿಷ್ಣು, ಅನಿತಾ, ಅನಿತಾ, ವಿಷ್ಣು ಜ್ಞಾನ ಬಂದಿದೆ. ಈಗ ಹೇಗಿದೆ ನಿಮ್ಗೆ? ಪ್ರಜ್ಞೆಯನ್ನು ಬಂದಿದೆ, ಆದ್ರೆ ನೋವಿನ್ನೂ ಕಡಿಮೆ ಆಗಿಲ್ಲ. ಗಾಯವಾಸಿ ಆದ್ರೆ ನೋವು ತಾನಾಗೆ ಹೋಗುತ್ತೆ. ಡೋಂಟ್ ವರಿ ವಿಷ್ಣು, ಯು ವಿಲ್ ಬಿ ಪರ್ಫೆಕ್ಟ್ಲಿ ಓಕೆ ಯಾರ್. ವಿಷ್ಣು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇವ್ರಿಗೆ ಟಿಫನ್ ತರೋಕೆ ನಾನು ಬರ್ಬೇಕಾಗಿತ್ತು, ಆದ್ರೆ ಇವ್ರನ್ನ ಒಬ್ಬರನ್ನೇ. ಪರವಾಗಿಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಈ ಪ್ರಜ್ಞೆ ಬಂದಾಗ್ಲಿಂದ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಹೋಗಿ. ವಿಷ್ಣು, ಬರುವಾಗ ಏನಾದ್ರೂ ತರಬೇಕಾ? ನಾನು ಅಮಿತ್ನ ಕಳಿಸ್ತೀನಿ. ಬೇಗ ಬರ್ತೀನಿ. ಸರ್, ಯಾರೋ ನಿಮ್ಗೆ ಇದನ್ನ ಕಳಿಸಿದ್ದಾರೆ. ಪ್ರೀತಿಯ ವಿಷ್ಣು, ನಿನ್ನ ಹೃದಯದಲ್ಲಿ ನೀನು ಪ್ರೀತಿಯಿಂದ ಬೆಳೆಸಿರೋ ಹೂವು ಇವತ್ತು ಬೇರೆ ಯಾರ್ದೋ ಪೂಜೆಗೆ ಉಪಯೋಗ ಆಗ್ತಾ ಇದೆ. ನಿನ್ನ ಪ್ರೀತಿ ಹೆಂಡ್ತಿನ ನಿನ್ನ ಸ್ನೇಹಿತ ನೋಡ್ಕೊಳ್ತಾ ಇರೋ ರೀತಿ ನಿಜವಾಗ್ಲೂ ಮೆಚ್ಚಬೇಕಾದ್ರೆ. ನಿನ್ನ ಪ್ರೀತಿಯ ಹೂವು ಬೇರೆಯವರಿಗೆ ಉಪಯೋಗ ಆಗ್ತಾ ಇದೆ, ಅದಕ್ಕೆ ನಾನು ನಿನಗೆ ಈ ಹೂನ ಕಳಿಸಿದ್ದೀನಿ. ನಿನ್ನ ಹಿತಚಿಂತಕ.
ಏನಾಯ್ತು ವಿಷ್ಣು? ಆ ಹೂಗಳಲ್ಲಿ ಮುಳ್ಳುಗಳೇ ಜಾಸ್ತಿ ಇದೆ ಅಮಿತ್. ರಾಕ, ನೀನ್ ಕಳಿಸಿದ ಹೂಗಳಿಂದ ವಿಷ್ಣು ಬಾಳಲ್ಲಿ ಬಿರುಕು ಬಿಟ್ಟಿದೆ. ಇದು ಸ್ಯಾಂಪಲ್ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ಅವನು ಸಾವಿನ ಸುದ್ದಿನ ಒಂದೇ ಒಂದು ಕ್ಷಣದಲ್ಲಿ ಮುಖಪುಟದಲ್ಲಿ ಬರೋ ಹಾಗೆ ಮಾಡಬಲ್ಲೆ. ಆದ್ರೆ ಅವನು ಹಾಗೆ ಸತ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಅವನು ಕೊರಗಿ ಕೊರಗಿ ಸಾಯ್ಬೇಕು. ಅರೆ ರೀ, ನೀವ್ಯಾಕೆ ಕೊಡ್ತಾ ಇದ್ದೀರಾ? So what? ನಾನು ಕೊಡ್ತೀನಿ. ನೋ, ಇಟ್ ವಾಂಟ್ ಲುಕ್ ನೈಸ್. ನೋ ಪ್ರಾಬ್ಲಮ್. ನೀನ್ ಹೋಗು. ನೀ ತಗೊಂಡು ಹೋಗಪ್ಪ. ನೋ ವಿಜಯ್. ಅಲ್ಲ ನೀ ವಿಜಯ್ ಪ್ಲೀಸ್. ಯಾರು ಕೊಟ್ರೇನೀಗ? ಹಾಗಲ್ಲ ವಿಜಯ್, ನೀವ್ಯಾಕೆ ಕೊಡ್ಬೇಕು ಅಂತ. ನಾನ್ ಕೊಟ್ರೆ ಏನ್ ಹೋಗ್ಬಾರ್ದಾ? ಶಲ್ವಿ, ಏ ವಿಷ್ಣು, ಎಲ್ರು ಹಾಸ್ಪಿಟಲ್ ಇಂದ ಮನೆಗೆ ಹೋಗುವಾಗ ಸೋತು ಸ್ವರ್ಗ ಹೋಗಿರ್ತಾರೆ. ಆದ್ರೆ ನಿನ್ ಕೇಸು ಆಪೋಸಿಟ್. ನೀನು ಒಳ್ಳೆ ಸಿಮ್ಲಾ ಆಪಲ್ ತರ ಆಗ್ಬಿಟ್ಟಿದ್ಯಾ. ನನಗೆ ಡೌಟು, ನಿನ್ನಲ್ಲಿ ಯಾರೋ ನರ್ಸು ಚೆನ್ನಾಗಿ ಲವ್ ಮಾಡಿರ್ಬೇಕು. ಅದಕ್ಕೆ ನೀನ್ ಹೀಗಾಗಿದೆಯಾ? ನಾನು ಇಲ್ಲಿ ಸೇರ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನನಗೊಂದು ರೂಟ್ ತೋರ್ಸಮ್ಮ, ನಾನು ನಿನ್ನ ರೋಡ್ಗೆ ಬಂದ್ಬಿಡ್ತೀನಿ. ನೀವು ಇಲ್ಲೇ ಇರಿ, ಕಾರ್ ತಗೊಂಡ್ ಬರ್ತೀನಿ. ಹಾ, ಸರ್, ಯಾರು ಕಳ್ಸಿದ್ದಾರೆ? ಪ್ರೀತಿಯ ವಿಷ್ಣು, ನಿನ್ನನ್ನು ನಾನು ಯಾವುದೋ ಒಂದು ಮೂಲೆಯಿಂದ ಗಮನಿಸ್ತಾ ಇದ್ದೀನಿ. ನೀನೇನೋ ಈ ಅಪಘಾತದಿಂದ ಗುಣವಾಗಿ ಮನೆಗೆ ಹೋಗ್ತಾ ಇದೆಯಾ. ಇದರಿಂದ ನಿನ್ನ ಜೊತೆಲಿರೋರಿಗೆ ತುಂಬ ನಿರಾಸೆ ಆಗ್ತಿದೆ. ಇಷ್ಟು ದಿನ ಅವರು ಸ್ವೇಚ್ಛೆಯಾಗಿ ಸಂತೋಷವಾಗಿ ಅವ್ರಿಗಿಷ್ಟ ಬಂದಾಗಿರ್ತಾ ಇದ್ರು. ಆದರೆ ಇನ್ನು ಮುಂದೆ ಅದು ಕಷ್ಟ ಅನ್ಸುತ್ತೆ. ನೀನು ಬಿಟ್ಟು ಹೋಗಿದ್ದ ನಿನ್ನ ಜೀವನ ಅನ್ನೋ ಪ್ರಪಂಚದಲ್ಲಿ ಅವರು ಅವ್ರದೇ ಆದ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿನ್ನ ಹಿತಚಿಂತನೆ. ಯಾರು ಕಳ್ಸಿದ್ದಾರೆ? ನೊಂದಿರೋ ಜೀವನ ಸಂತೋಷ ಪಡಿಸಕ್ಕೆ ಯಾರೋ ಹಿತೈಷಿಗಳು ಕಳಿಸಿದ್ದಾರೆ. ಹಲೋ, ನಿನ್ ಜೊತೆಲಿರೋ ಆ ಇಬ್ರು ಪರದೇಶಿಗಳನ್ನ ಬಾಂಬೆಗೆ ವಾಪಸ್ ಕಳಿಸೋ ವಿಷ್ಣು. ಇಲ್ದಿದ್ರೆ ಈ ರಾಣ ಅವ್ರಿಗೆ ಚಟ್ಟ ಕಟ್ಟಬೇಕಾಗತ್ತೆ. ಮಾಡ್ತಿರೋ ಲುಚ್ಚ ಕೆಲ್ಸನ ಬಿಟ್ಟು ಈ ಚಟ್ಟ ಕಟ್ಟೋ ಕೆಲ್ಸನ ಯಾವಾಗ ಶುರು ಮಾಡ್ಕೊಂಡೆ ರಾಣ? ಇಷ್ಟೊತ್ನಲ್ಲಿ ಗಿರಾಕಿ ಹುಡುಕ್ತಾ ಇದೀಯಾ? ನಿನ್ನ ಕಾಲಿಗೆ ಮತ್ತೆ ಶಕ್ತಿ ತಂದ್ಕೊಂಡು ನನ್ನ ಕಡೆ ಬರಕ್ಕೇನಾದ್ರೂ ನೀನು ಪ್ರಯತ್ನ ಪಟ್ರೆ ನಾನು ನಿನಗೂ ಸೇರಿಸಿ ಚಟ್ಟ ಕಟ್ಬಿಡ್ತೀನಿ. ಏಯ್, ಅದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ. ನಿನ್ನಂತ ದೇಶದ್ರೋಹಿಗಳ ಚಟ್ಟ ಕಟ್ಟೋಕೆ ಸರ್ಕಾರದವ್ರು ನಮ್ಗೆ ಈ ಪಟ್ಟ ಕೊಟ್ಟಿರೋದು. ನಮ್ಮ ದೃಷ್ಟಿ ನಿನ್ ಮೇಲೆ ಬಿದ್ರೆ ಒಂದು ಕ್ಷಣದಲ್ಲಿ ನೀನ್ ಸುಟ್ಟು ಬೂದಿ ಆಗೋಗ್ಬಿಡ್ತೀಯ. ಯಾಕ್ರಾಣ, ನನ್ನ ಮಾತು ಕೇಳಿ ಬೆವರು ಒರೆಸ್ಕೊಳಕ್ ನಿನಗೆ ಖರ್ಚೀಫ್ ಬೇಕಾ? ಖರ್ಚೀಫ್ಗೋಸ್ಕರ ಯಾಕೆ ಯೋಚನೆ ಮಾಡ್ತಿದ್ಯಾ ವಿಷ್ಣು? ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಹರಿದು ಅದರಿಂದ ಬೇಕಾದಷ್ಟು ಖರ್ಚೀಫ್ಗಳು ಮಾಡ್ಕೋಬಹುದು. ಈಗ ನಿನ್ನಿಂದ ಏನು ಮಾಡಕ್ಕಾಗಲ್ಲ. ನಿನ್ನ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚೀಫ್ಗಳನ್ನ ಮಾಡ್ಕೊಡೋದಕ್ಕೆ ನಾನೀಗಲೇ ಬರ್ತಿದ್ದೀನಿ. ಏ ರಾಣ, ನನ್ನ ಮಗನೇ, ನೀನ್ ನಿಜವಾಗ್ಲೂ ನಿನ್ನ ತಾಯಿ ಎದೆ ಹಾಲು ಕುಡ್ದಿದ್ರೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಾ. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಸ್ಟಾಪ್ ಇಟ್. ತಿಳ್ದು ಯಾಕೆ ಅಪಾಯ ತಂದ್ಕೋತೀರಾ? ಬರ್ಲಿ ಬರ್ಲಿ ಆ ನನ್ನ ಮಗ ಈ ಸಿಂಹದ ಗುಹೆ ಒಳಗಡೆ. ನಾನು ನೋಡೇ ಬಿಡ್ತೀನಿ. ನನ್ ಮಾತು ಕೇಳಿ ಪ್ಲೀಸ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಈ ಸ್ಥಿತಿಲಿ ನೀವು, ನಾನು ವಿಜಯ್ ಫೋನ್ ಮಾಡ್ತೀನಿ. ಹಲೋ ಹಲೋ ವಿಜಯ್. ಓಹೋ, ಹಲೋ ಹಲೋ ಅನಿತಾ. ಹಲೋ ಹಲೋ, ಈ ಲೈಟ್ ಯಾರು ಆಫ್ ಮಾಡಿದ್ರು? ಭೀಮಯ್ಯ, ಲಕ್ಷ್ಮಿ, ಎಲ್ಲ ಹಾಳಾಗೋದ್ರೆ ಎಲ್ರು. ಭೀಮಯ್ಯ, ಲಕ್ಷ್ಮಿ, ಭೀಮಯ್ಯ, 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 ಭೀಮಯ್ಯ.
ಹೇಳಿ ಔತ್ಕೊಂಡಿದ್ದಾನೆ. ನೀನಾ ಕರ್ಕೋತಾ ಇದೀಯಾ? ಬರ್ಲಿ ಅವನು, ನಾನು ನೋಡೇ ಬಿಡ್ತೀನಿ. ಅವನ್ನ ನೀವು ಎದುರು ಹಾಕೊಳ್ಳೋಕೆ ಇದು ಸಮಯ ಅಲ್ಲ ರೀ. ಈ ಪರಿಸ್ಥಿತಿ ಏನಾಗಿದೆ ನನಗೆ? ಸ್ವಲ್ಪ ಗಾಯ ಆಗಿದೆ. ಸಾಯ್ತಾ ಇಲ್ವಲ್ಲ ನಾನು? ಏನ್ ನಡೆದಿದೆ ಅಂತ ನಿಮ್ಗೇನ್ ಗೊತ್ತು? ಇವತ್ ಯಾಕೋ ವಿಜಯ್ ಕೂಡ ಅನು, ಈ ಮನೆನ ಹೇಗ್ ನೋಡ್ಕೋಬೇಕು ಅಂತ ನನಗೂ ಗೊತ್ತು. ನೀನು ಹುಚ್ಚುಚ್ಚಾಗಾಡ್ಬೇಡ. ಸ್ಟಾಪ್ ರನ್ನಿಂಗ್ ಲೈಕ್ ಎ ಮ್ಯಾಡ್ ಗರ್ಲ್. ಓಕೆ? ವಿಷ್ಣು, ಕಣ್ಬಿಡು, ಎಚ್ಚರ ಮಾಡ್ಕೋ. ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚು ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕಮಾನ್, ನಾನು ಬಂದಾಯ್ತು. ನನ್ ನೋಡು, ನನ್ ನೋಡು. ವಿಷ್ಣು, ನಿನ್ ಹೆಂಡತಿ ಶೀಲನ ಹರಿದು ಯಾವ ರೀತಿ ಪೀಸ್ ಪೀಸ್ ಮಾಡ್ತೀನಿ ಅಂತ ನೋಡು. ನೋಡು. ನಾನು ಹೋದ ಮೇಲೆ ನಡೆದಿದ್ದನ್ನ ನೆನ್ಸ್ಕೊಂಡು ಕಣ್ಣೀರ್ ಹೊರಸ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ನನ್ನ ಕಟ್ಟು ಬಿಟ್ಟು ಗಂಡಸ್ತರದ ಮಾತಾಡ್ತೀಯ? ಕೋಜಾ ನನ್ನ ಮಗನೇ, ಬೆಚ್ಚಿ ನೋಡು, ಬೆಚ್ಚಿ ನೋಡು. ಕೋಜಾ ನನ್ನ ಮಗನೇ. ನಾನಿಲ್ಲಿಂದ ಹೋದ್ಮೇಲೆ ನಿನ್ ಹೆಂಡ್ತಿನೇ ಕೇಳು. ನಾನು ಕೋಜಾನ ಗಂಡ್ಸ ಅಂತ ಹೇಳ್ತಾನೆ. ರಾಣ, ಕಚಡ ನನ್ನ ಮಗನೇ, ಈ ಹಗ್ಗನ ಸರಿಯಾಗಿ ಕಟ್ಟಿದ್ಯೋ ಇಲ್ವೋ ಅಂತ ಒಂದು ಸಾರಿ ನೋಡ್ಕೋ. ಏನಾದ್ರೂ ಬಿಚ್ಕೊಂಡ್ರೆ ನಿನ್ನ ಗಂಡಸ್ತನ ತೋರಿಸೋ ಯಾವುದೇ ಭಾಗ ನನ್ನ ಕೈಗೆ ಸಿಕ್ಕಿದ್ರು ಸರಿ ಕತ್ತರಿಸಿ ಬಿಸಾಕ್ತೀನಿ. ಜೀವನ ಪರ್ಯಂತ ನಿನ್ನ ಶಂಡನಾಗಿ ಮಾಡ್ತೀನಿ. ನನ್ನ ಮಗನೇ, ಜ್ಞಾಪಕ ಇಟ್ಕೋ. ಬಾರೋ ಬಾರೋ ನನ್ ರಾಜ, ಬಾರೋ ಬಾರೋ, ಬಾರೋ. ಅನು, ಅನು. ಅನು, ಬೇಗ ಬೇಗ ಬಿಚ್ಚು. Come on. ಅನು, ಬೇಗ, ಫಾಸ್ಟ್. Rana, you bloody! ದೇವ್ರು ದೊಡ್ಡೋನು, ಪ್ರಾಣಕ್ಕೆ ಏನು ಅಪಾಯ ಇಲ್ಲ. 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ.
ಥ್ಯಾಂಕ್ ಯು ಡಾಕ್ಟರ್. ಏನಿದು ಬೆಳಿಗ್ಗೆನೆ? ಅನು, ಯಾವಾಗ ಯಾವಾಗ ಏನೇನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ನಮ್ಮ ಕೈಲಿ ಏನೂ ಇಲ್ವಲ್ಲ. ನೀವು ಹೀಗೆ ಹೊತ್ತು ಗೊತ್ತಿಲ್ಲದೆ ಕುಡಿಯೋದು ನೋಡ್ತಿದ್ರೆ ನಾನ್ ನಿಮ್ಮ ಹತ್ರ ಇದ್ರೂ ನಿಮ್ಮಿಂದ ದೂರವಾಗ್ತಿದ್ದೀನೇನೋ ಅಂತ ಅನ್ಸುತ್ತೆ. ನಾನ್ ಸಂತೋಷವಾಗಿರ್ಬೇಕು ಅಂತ ನೀವು ನನ್ನ ಎಲ್ಲ ಆಸೆಗಳನ್ನ ಪೂರೈಸಿದ್ದೀರಾ. ನನ್ನ ದೃಷ್ಟಿಲಿ ನೀವು ಆ ದೇವರಿಗಿಂತ ಹೆಚ್ಚು. ಆದ್ರೆ ಏಯ್ ಅನು, ಯಾರನ್ನೇ ಆಗ್ಲಿ ದೇವ್ರಿಗೆ ಹೋಲಿಸಬಾರದು. ನಿನ್ನ ದೃಷ್ಟಿನಲ್ಲಿ ದೇವರು ಅನ್ನಿಸ್ಕೊಂಡಿರು ಆ ವ್ಯಕ್ತಿ ನಿಜವಾಗ್ಲೂ ದೇವರಲ್ಲ ಅಂತ ಗೊತ್ತಾದ್ರೆ ನಿನ್ನ ಮನಸ್ಸಿಗೆ ಸಂತೋಷಕ್ಕಿಂತ ನೋವೇ ಜಾಸ್ತಿ ಆಗತ್ತೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಎಲ್ಲಿ ನನ್ನ ಸುಖ ಸಂತೋಷ ಎಲ್ಲ ನನ್ನಿಂದ ದೂರವಾಗುತ್ತೋ ಅಂತ ಭಯ ಆಗ್ತಿದ್ದೀರಿ. ಇದು ನಿಜನೋ ಭ್ರಮೆನೋ ಗೊತ್ತಾಗ್ತಾ ಇಲ್ಲ. ಅನು, ಒಂದ್ ಮಾತು ಕೇಳ. ನಮ್ಮ ಮುದ್ದಾದ ಸಂಸಾರದಲ್ಲಿ ಮೊದಲನೇ ಸಲ ಯಾಕೀಗೆ ಆಶ್ಚರ್ಯ. ವಿಜಯ್ ಬಂದಾಗಿದೆ, ನೀನು ಹೋಗಿ ರೆಡಿ ಆಗು ಪ್ಲೀಸ್. आवो ना कन्हैया गावो ना, देखो ना हो जाने जा. आवो ना कन्हैया गावो ना, विजय! दिल की लगी है. 1 minute. ಹೋಗೋ ನಡಿ ಅಮಿತ್. ಏಯ್, ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಯಾಕೋ? ಲೋ, ಇಂಥ ಆಪರ್ಚುನಿಟಿ ಜೀವನದಲ್ಲಿ ಬರಲ್ವೋ? ಮಿಸ್ ಮಾಡಬೇಡ, ಹೋಗು. ಅಮಿತ್, ನನ್ನ ಮಾತು ಕೇಳು. ಅಮಿತ್, ಏನ್ ಸೊನ್ನಾಲಿ? 3 ದಿವಸದಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮ ಮೇಲೆ ಅಧಿಕಾರ ಇದೆ ಅಂತ ತಿಳ್ಕೊಂಡು ನಾನೊಂದು ವಿಷಯ ಹೇಳ. ಹೇಳು. ಅವತ್ತು ನೀವು ನನ್ನ ಹೇಳ್ಕೊಂಡು ಹೋಗಿ ಹೊರಗಿನ ಪ್ರಪಂಚ ತೋರಿಸಿದ್ರಿ. ಮತ್ತೆ ನಾನು ಆ ಪ್ರಪಂಚಕ್ಕೆ ಹೋದಾಗ ನಾನಿರ್ಬೇಕಾದ ಪ್ರಪಂಚ ಅದೆಲ್ಲ ಅನ್ನಿಸ್ತು. ಯಾಕೋ ಏನೋ ಗೊತ್ತಿಲ್ಲ, ಅವತ್ತಿಂದ ನನ್ನಲ್ಲಿ ಹೊಸ ಭಾವನೆ ಮೂಡ್ತಾ ಇದೆ. ನಾನೇನ್ ಮಾಡ್ಲಿ? ನಿಜ. ಯಾಕೆ ಅಂದ್ರೆ ನೀನು ಆ ಪ್ರಪಂಚಕ್ಕೆ ಸೇರಿದವಳಲ್ಲ. ಹೀಗಾಗೋದು ಸಹಜ. ವಿಜಯ್, ನನಗೆ ನಾನೇ ಹಾಕೊಂಡಿದ್ದ ಬಂಧನದಿಂದ ನನ್ನ ಬಿಡುಗಡೆ ಮಾಡಿದ್ರಿ. ಈ ಹೊಸ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಪ್ಲೀಸ್, ದಯವಿಟ್ಟು ನನ್ನ ಕೈ ಬಿಡಬೇಡಿ. ಸೋನಾಲಿ, ನನ್ನ ಗುರಿ ಪೂರ್ತಿ ಆಗೋರಿಗೆ ಮಾತ್ರ ನಾನು ಈ ಊರಿನಲ್ಲಿರೋದು. ವಿಜಯ್, ನಿಮ್ ಗುರಿ ಸಾಧಿಸೋಕೆ ನಾನ್ ಸಹಾಯ ಮಾಡ್ತೀನಿ. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೂ ತಿಳ್ಕೊತೀನಿ. ಇಷ್ಟು ದಿವಸದ ಮೇಲೆ ಮೊದಲನೇ ಸಲ ಮನಸ್ಸಿನಲ್ಲಿ ಸರಿ ತಪ್ಪಿನ ಬಗ್ಗೆ ಘರ್ಷಣೆ ನಡೆದಿದೆ. ಈಗ ನನಗೆ ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಬಂದಿದೆ. ಸೋನಾಲಿ, ಎಕ್ಸ್ಕ್ಯೂಸ್ ಮೀ, ನಾವು ದ BBC ನ್ಯೂಸ್ ಇನ್ ಕನ್ನಡ. ಸ್ಯಾಟಲೈಟ್ ಮೂಲಕ ನೋಡಿದಾಗ ತಿಳಿತು ಪೊಲೀಸ್ ಸ್ಟೇಷನ್ ಮುಂದೆ 2 ಹೃದಯಗಳ ಸುಮಧುರ ಮಿಲನ ಆಗ್ತಿದೆ ಅಂತ. ಅವರ ಪ್ರೇಮಕ್ಕೆ ಇದು ಸರಿಯಾದ ಜಾಗ ಅಲ್ವೇ ಅಲ್ಲ. ಸೊ ಕಾಣದೇ ಇರೋ ಜಾಗಕ್ಕೆ ಅವ್ರು ಹೋಗ್ಬೇಕು ಅಂತ ವಿನಂತಿ. ನಾನು ಹೋಗ್ತೀನಿ ನನ್ನ ಹೆಂಡತಿಗೆ ಫೋನ್ ಮಾಡಕ್ಕೆ. ಇವನ್ ನನ್ನ ಚೆಡ್ಡಿ ದೋಸ್ತ್. Hello. She is Sonali and Thank you very much. Thanks. Take it. ಹಲೋ ವಿಜಯ್, ನಾನಿಲ್ಲಿ ರಾಣ ಕಡೆಯವನ್ನ ನೋಡಿದೆ. ನಾನು ಈಗಲೇ ಬರ್ತೀನಿ, ಅವನ ಮೇಲೆ ನಿಗಾ ಇಟ್ಟಿರು. ಓಕೆ, ಬೇಗ ಬನ್ನಿ.
ಫಿಫ್ತ್ ಫ್ಲೋರ್. ಯಾವ ರೂಮಲ್ಲಿ ಸೇರ್ಕೊಂಡೋ ಏನೋ. ವಿಜಯ್ ಫಿಫ್ತ್ ಫ್ಲೋರ್ ಬಂದ. ಯಾವ ರೂಮ್ ಸೇರ್ಕೊಂಡೋ ಗೊತ್ತಾಗ್ತಾ ಇಲ್ಲ. ಬನ್ನಿ ನನ್ನ ಜೊತೆ. ಬೆಂಕಿ 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 ಹತ್ಕೊಂಡಿದೆ. ಎಲ್ಲರೂ ಓಡೋಗಿ, ಎಲ್ಲರೂ ತಪ್ಪಿಕೊಳ್ಳಿ. ಬೆಂಕಿ 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 ಹತ್ಕೊಳ್ಳಿ. ಎಲ್ಲ ಓಡೋಗಿ. ಬೆಂಕಿ ಹತ್ಕೊಂಡಿದೆ. ಬನ್ನಿ ಆಚೆ ಬನ್ನಿ. ಎಲ್ಲ ಓಡೋಗಿ. ಓಡೋಗಿ ಎಲ್ಲರೂ. ತಪ್ಪಿಕೊಳ್ಳಿ. ಬೆಂಕಿ ಹತ್ಕೊಂಡಿದೆ. ಓಡೋಗಿ. ಎಲ್ಲ ಹೋಗ್ಕೊಳ್ಳಿ. ಬೆಂಕಿ ಹತ್ಕೊಂಡಿದೆ. ಕನ್ನಡಕ ಬಿಳಿ ಟೋಪಿ ಹಾಕಿದಾನಲ್ಲ ಅವನೇ. ಅವನಾ? ಯಾರು ನೀವು? ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡು. ಹೇಳು, ರಾಣೆ ಅಲ್ಲಿದ್ದಾನೆ. ನನ್ಗೆ ಗೊತ್ತಿಲ್ಲ. ಹೇಳು, ರಾಣೆ ಅಲ್ಲಿದ್ದಾನೆ. ನನಗೆ ಗೊತ್ತಿಲ್ಲ. ನನ್ನ ಮಗನೇ ಹೇಳ್ತೀನಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಏನೋ ಇದು? ಯಾರು ಕೊಟ್ರು ಲೈಸೆನ್ಸ್? ಯಾರು ಕೊಟ್ರು? ವೆರಿ ಗುಡ್ ಫಿಸಿಕ್. ದೊಡ್ಡ ದಾದಾನ ಇವನು. ದಾದಾ ಸಿಗರೇಟ್ ಇದೆಯಾ? ದಾದಾ ಸಿಗರೇಟ್ ಇದೆಯಾ? ಇದೆ ಇದೆ ಇದೆ. ಮ್ಯಾಚಸ್ ಕೊಡು, ಲೈಟರ್ ಕೊಡು, ತೆಗಿ ತೆಗಿ ಮ್ಯಾಚಸ್ ಕೊಡು. ನಿನ್ನ ಬಾಸ್ ಬೋಳ ಇದನ್ನೇ ಸೆತ್ತನ? ಅಮಿತ್, ತಮಾಷೆ ಮಾಡಬೇಡ. ಬಿ ಸೀರಿಯಸ್. ನೂರೊಂದು ನೆನಪು ಓ ಮೈ ಗಾಡ್. ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಗರೇಟ್ ಕೊಡು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ. ನಾನ್ಯಾರು ಗೊತ್ತಾ? ಏರ್ಪೋರ್ಟ್ ನಲ್ಲಿ ಪೊಲೀಸ್ ಡ್ರೆಸ್ ನಲ್ಲಿ ಚೆನ್ನಾಗಿ ಕಾಣ್ತಿದ್ದೆ. ಈಗೇನಾಯ್ತು? ನೀನ್ ಯಾರೋ ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತು ಮಾಡ್ತೀನಿ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಇದು ಬ್ಯಾಂಗ್ಳೂರ್ ವಿಷಯ. ತಲೆ ಹಾಕ್ಬೇಡ ಅಂತ ಹೇಳಿರಲಿಲ್ಲ ನಾನು ನಿನಗೆ? ವಿಷ್ಣು ಏರ್ಪೋರ್ಟ್ ಅಲ್ಲಿ. So what? Okay. Thanks for the information. Hands in your pocket. ವಿಷ್ಣು, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮಿಸ್ಟರ್ ACP ವಿಜಯ್, ಇದು ಬ್ಯಾಂಗ್ಳೂರು. ನಿನ್ನ ರೋಪ್ ಏನಿದ್ರು ಬಾಂಬೆಲಿ ಇಟ್ಕೋ. ಅಂಡರ್ಸ್ಟ್ಯಾಂಡ್? Okay, shut up. Come on, arrest everybody. Move. ಈ ವಿಷ್ಣುಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಬಾಂಬೆ ಪೊಲೀಸ್ನವ್ರ ಸಹಕಾರನ ಬೆಂಗಳೂರು ಪೊಲೀಸ್ನವ್ರು ನಿರಾಕರಿಸಿದ್ದಾರೆ ಅಂತ ಗೊತ್ತಾಯ್ತು. ನಿಜಾನಾ? ನೋಡಿ, ನಮಗೆ ಬ್ಯಾಂಗ್ಳೂರ್ ಪೊಲೀಸು ಬಾಂಬೆ ಪೊಲೀಸು ಅನ್ನೋ ಭೇದ ಭಾವ ಇಲ್ಲ. ಇಡೀ ದೇಶದ ಪೊಲೀಸ್ ಫೋರ್ಸ್ ನಲ್ಲಿ ನಾವು ಒಂದು ಭಾಗ ಅಷ್ಟೇ. ಅಪರಾಧಿಗಳ ಮುಂದೆ ACP ವಿಷ್ಣು ನಿಮ್ಮನ್ನ ಅವಮಾನ ಮಾಡಿದ್ರು ಅಂತ ಗೊತ್ತಾಯ್ತು. ನಿಜನಾ? ಖಂಡಿತ ಇಲ್ಲ. ಒಬ್ಬ ಸಿನ್ಸಿಯರ್ ಆಫೀಸರ್ ಬಗ್ಗೆ ನೀವೇ ಹೀಗೆ ಮಾತಾಡ್ತಿರೋದು ಕೇಳ್ತಿದ್ರೆ ನನಗೆ ನಾಚಿಕೆ ಆಗ್ತಿದೆ. ಹಲೋ ವಿಷ್ಣು. ವಿಜಯ್, ವಿಷ್ಣು ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣ್ತಿದೆ. ವಿಷ್ಣು ತನ್ನಲ್ಲೇ ತಾನು ಹೋರಾಡ್ತಾ ಇದ್ದಾನೆ. ವಿಷ್ಣು ದಕ್ಷ ಅಧಿಕಾರಿನೇ. ಆದ್ರೆ ಬ್ಯಾಂಗ್ಳೂರ್ ಪೊಲೀಸ್ನವರಿಗಿಂತ ಮಾಫಿಯಾದರುಗಳು ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲ ವಿಜಯ್, ಬೇರೆ ಏನೋ ಕಾರಣ ಇದೆ. ನಮ್ ಕೆಲಸ ಮುಗಿದೋದ ತಕ್ಷಣ ನಾವು ಹೊರಟೋಗೋಣ. ನನಗೆ ಯಾಕೋ ಇಲ್ಲಿರೋಕೆ ಮನಸ್ಸಾಗ್ತಾ ಇಲ್ಲ. ವಿಷ್ಣು, ನಾವು ಹೋಗ್ತೀವಿ. ನೀವು ತುಂಬಾ ಬ್ಯುಸಿ ಅನ್ಸುತ್ತೆ. ಛೇ, ಹಾಗೇನಿಲ್ಲ. DIG ಸಾಹೇಬ್ರ ಹತ್ರ ಹೋಗಿದ್ದೆ. ನಿಮ್ಮನ್ನ ವಾಪಸ್ ಬಾಂಬೆ ಕಳ್ಸೋಕೆ ಆರ್ಡರ್ಸ್ ಬರುತ್ತೆ ಅಂತ ಯೋಚಿಸ್ತಾ ಇದ್ದೀನಿ. ಯಾಕೆಂದ್ರೆ ಏನರ್ಥ? ಪ್ರೆಸ್ನವರು ಬಾಂಬೆ ಪೊಲೀಸ್ನವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳು ಬರ್ತಿದ್ದಾರೆ. ಅದಕ್ಕೆ ಯಾರು ಪರ್ಮಿಷನ್ ತಗೊಂಡು ಪೊಲೀಸ್ನವರು ಪ್ರೆಸ್ನವ್ರ ಹತ್ರ ಇದನ್ನೆಲ್ಲ ಮಾತಾಡಿದ್ದಾರೆ? ಪ್ರೆಸ್ನವರಿಗೆ ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು ಅನ್ನೋದನ್ನ ನೀವೇ ನಿರ್ಧರಿಸಬೇಕು. ನೀವೇ ಆಕ್ಷನ್ ತಗೋಬೇಕು. ಲುಕ್ ಮಿಸ್ಟರ್ ವಿಜಯ್, ಬ್ಯಾಂಗ್ಳೂರ್ ಪೊಲೀಸ್ನವ್ರ ವಿರುದ್ಧ ಏನ್ ಆಕ್ಷನ್ ತಗೋಬೇಕು, ಏನ್ ತಗೋಬಾರ್ದು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದು ನಿಮ್ಮ ಸಮಸ್ಯೆ ಅಲ್ಲ. ಓಕೆ? ಆದ್ರೆ ರಾಣಾ ಅಂತ ಕ್ರಿಮಿನಲ್ಸ್ ಈ ದೇಶದ ಸಮಸ್ಯೆ ವಿಷ್ಣು. ಇರ್ಲಿ ಬಿಡು ಅಮಿತ್, ನಾವು ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ.
ವಾಟ್ ದ ಹೆಲ್ ಇಸ್ ದಿಸ್ ಬ್ಯಾಂಗ್ಳೂರ್ ಪೊಲೀಸ್, ಬಾಂಬೆ ಪೊಲೀಸ್? ನಮ್ಮ ಮುಂದೆ ಇರೋದು ವಿಷ್ಣು ಅಲ್ಲ, ಬೇರೆ ಯಾರೋ ಇರಬೇಕು. ಹಲೋ, ACP ವಿಷ್ಣು ಹಿಯರ್. ಓ ಅನು, ಏನ್ ವಿಷಯ? ಈ ನಡುವೆ ನೀನು ಆಫೀಸಿಗೆ ಬಹಳ ಫೋನ್ ಮಾಡ್ತಾ ಇದೀಯಾ? ಏನ ಡಿನ್ನರ್ಗ? ಹಾ, ಅವ್ರು ಬರ್ತಾ ಇದ್ದಾರೆ. ಅರೆ, ಒಂದ್ಸಲ ಹೇಳಿದ್ರೆ ಅವ್ರು ಬರ್ತಾ ಇದ್ದಾರೆ ಅಂತ ನಾ ಕರ್ಕೊಂಡ್ ಬರ್ತೀನಿ. ಅನು ಫೋನ್ ಮಾಡಿದ್ದು. ಇವತ್ತು ರಾತ್ರಿ ನಿಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾಳೆ. ಬರ್ತೀರಾ ತಾನೆ? ನೋ ಸರ್, ಪ್ಲೀಸ್, ನಾನು ಬರೋಕ್ಕಾಗಲ್ಲ. ವಿಜಯ್, 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 ಅರೆ ವಿಜಯ್, ನಿಮ್ಮಿಬ್ಬರ ಜಗಳ ನನಗೆ ನಷ್ಟ. ವಾಟ್ ಇಸ್ ದಿಸ್ ವಿಷ್ಣು? ಹೀಗೆ ಎದ್ದೋದ್ರೆ ಏನ್ ಅರ್ಥ? ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಸಲ್ಲ? ವಿಷ್ಣು, ನೀವೂ ಏನೋ ಮುಚ್ಚಿಡ್ತಾ ಇದ್ದೀರಾ. ಚೇಚೆ, ಹಾಗೇನಿಲ್ಲ. ಈ ವಿಷಯ ತಿಳ್ಕೋಬೇಕು ಅಂದ್ರೆ ನೀವು ನನ್ನ ಹೋಟೆಲ್ ಕರ್ಕೊಂಡು ಹೋಗ್ಬೇಕು. ಹೋಗೋಣವಾ? ಹೋಗೋಣ. ದಾರಿ ಉದ್ದಕ್ಕೂ ನಿನ್ನ ಮೌನನೇ ನೋಡ್ತಾ ಬಂದೆ. ನಾನು ಒಂದೇ ಒಂದು ಪೆಗ್ ಹಾಕೋ ಅಷ್ಟರಲ್ಲಿ ನೀನು 7 ಪೆಗ್ ಹಾಕಿದೆಯಾ? ಓ, ಐ ಆಮ್ ಸಾರಿ ಅಮಿತ್. ನಾನೇನು ಯೋಚನೆ ಮಾಡ್ತಿದ್ದೆ. ಐ ಆಮ್ ಸಾರಿ. ಅನು, ವಿಜಯ್, ಇವ್ರ ವಿಷಯ ತಾನೆ? ಅಮಿತ್, ಅನು ಪ್ರೀತಿಯಿಂದ, ವಿಜಯ್ ಸ್ನೇಹದಿಂದ ನಾನು ವಂಚಿತನಾಗಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ. ಅನು ನಾನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅವಳು ನನ್ನ ಉಸಿರಿನಲ್ಲಿ ಉಸಿರಾಗಿ ಬೆರೆತೋಗಿದ್ದಾಳೆ. ಅನು ಇಲ್ಲದೆ ನನ್ನ ಜೀವನದಲ್ಲಿ ಯಾವ ಸುಖ ಸಂತೋಷನೂ ಇಲ್ಲ. ಅನುಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಅನು ವಿಜಯ್ ಮಧ್ಯೆ ಹಿಂದೆ ಯಾವ್ದಾದ್ರು ಸಂಬಂಧ ಇರಬಹುದು ಅಥವಾ ಇದ್ದಿರ್ಬೋದು. ಅದನ್ನ ಒಂದು ಮಾತಲ್ಲಿ ಹೇಳಿದ್ರೆ ಸಾಕು, ಅವಳಿಗೋಸ್ಕರ ನಾನು ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧ. ಯಾವ ತ್ಯಾಗ ಮಾಡೋಕ್ಕೂ. ಅನು ಚೆನ್ನಾಗಿರ್ಬೇಕು, ಅನು ಸಂತೋಷವಾಗಿರ್ಬೇಕು. ವಿಷ್ಣು, ನನಗೊಂದೇ ಭಯ. ನಿಂಗೆ ನಿಜ ಗೊತ್ತಾದ್ರೆ ನೀನು ಅನುಮಾನ ಪಟ್ಟು ಪಾಪ ಮಾಡ್ದೇನೋ ಅಂತ ಅನ್ಸತ್ತೆ. ಅನುಗೂ ವಿಜಯ್ಗೂ ಸಂಬಂಧ ಇದ್ದಿದ್ದು ಇತ್ತು, ಆದ್ರದು ಯಾವತ್ತೋ ಸತ್ತೋಗಿತ್ತು. ಅನು ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಅನು ನಿನ್ನ ಕೈ ಹಿಡಿದ ಕ್ಷಣದಿಂದ ಅವಳ ಸರ್ವಸ್ವನು ನೀನೇ ಅನ್ಕೊಂಡಿದ್ದಾಳೆ. ಬೇಕಾದ್ರೆ ನೀನ್ ಮನೆಗೆ ಹೋಗಿ ನೋಡು, ದೇವ್ರ ಮನೇಲೂ ನಿನ್ನ ಫೋಟೋನ ಇಟ್ಕೊಂಡು ಪೂಜಿಸ್ತಿರ್ತಾಳೆ. ಹಾಗಾದ್ರೆ ಅನು ಈ ವಿಷಯ ಯಾಕೆ ಮುಚ್ಚಿಟ್ಲು? ವಿಷ್ಣು, ನಾನ್ ಹೇಳ್ತೀನಿ ವಿಷ್ಣು, ಅದು ಮುಚ್ಚಿಡುವಂತ ವಿಷಯ ಏನೂ ಆಗಿರ್ಲಿಲ್ಲ. ಅನು ವಿಜಯ್ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಅವರ ಜೀವನದಲ್ಲಿ ಮಂಗಳವಾದ್ಯ ಮೊಳಗೋಕ್ ಮುಂಚೆನೆ ಅವರಿಬ್ರು ಬೇರೆ ಆಗ್ಬೇಕಾಗಿ ಬಂತು. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ವಿಷ್ಣು, ಅನು ತಂದೆ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ವಿಜಯ್ ಒಬ್ಬ ಸಾಮಾನ್ಯ ACP ಅಂತ ನಿರಂಜನ್ ದಾಸ್ ತನ್ನ ಮಗಳ ಅನುನ ವಿಜಯ್ ಕೊಡೋದಕ್ಕೆ ನಿರಾಕರಿಸ್ದ. ವಿಜಯ್ ಏನೇ ಆದ್ರೂ ತಾನು ಅನುನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದ. ನಿರಂಜನ್ ದಾಸ್ ತಾನೊಬ್ಬ ಚೀಫ್ ಮಿನಿಸ್ಟರ್ ಅಂತ ಹೇಳಿ ವಿಜಯ್ನ ಬೆದರಿಸ್ ನೋಡ್ದ. ವಿಜಯ್ ನಿರಂಜನ್ ದಾಸ್ಗೆ ಎದುರು ಬಿದ್ದ. ವಿಜಯ್ದೇ ಮೇಲ್ಗೈ ಆಗುತ್ತೆ ಅಂತ ನಿರಂಜನ್ ದಾಸ್ಗೆ ಖಚಿತವಾಯ್ತು. ವಿಜಯ್ನ ಏನು ಮಾಡಕ್ಕಾಗ್ದ. ನಿರಂಜನ್ ದಾಸ್ ದೃಷ್ಟಿ ವಿಜಯ್ ತಂಗಿ ಮೇಲ್ ಬಿತ್ತು. ವಿಜಯ್ ತಂಗಿಗೆ ನಿರಂಜನ್ ದಾಸ್ ವೇಶ್ಯ ಪಟ್ಟ ಕಟ್ಟ. ಈ ಅವಮಾನನ ಅವಳಿಂದ ಸಹಿಸಕ್ಕಾಗ್ಲಿಲ್ಲ. ವಿಜಯ್ ತಂಗಿ ಆ ಕ್ಷಣನೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ತಂಗಿನ ಕಳ್ಕೊಂಡ ವಿಜಯ್ ದಿಗ್ಭ್ರಾಂತನಾದ. ಈ ಆಘಾತದಿಂದ
ಅನು ವಿಜಯ್ ಒಬ್ಬರನ್ನೊಬ್ರು ಮದುವೆ ಆಗೋ ನಿರ್ಧಾರನೇ ಕೈಬಿಟ್ರು. ವಿಜಯ್ ತನ್ನ ತಂಗಿನ ಮಾತ್ರ ಅಲ್ಲ, ತನ್ನೆಲ್ಲ ಆಸೆಗಳನ್ನು ಕಳ್ಕೊಂಡ್ಬಿಟ್ಟ. ವಿಜಯ್ ತನ್ನ ಅಧಿಕಾರ ಬಲದಿಂದ ನಿರಂಜನ್ ದಾಸ್ನ ಚೀಫ್ ಮಿನಿಸ್ಟರ್ ಸ್ಥಾನದಿಂದ ಫುಟ್ಪಾತ್ ತಂದು ನಿಲ್ಲಿಸ್ದ. ಆಗನು ಏನ್ ಮಾಡಿದ್ಲು ಗೊತ್ತಾ? ಈ ಅನು ನಿರ್ಧಾರ ಏನು ಅಂತ ಕೇಳಿ ನಿರಂಜನ್ ದಾಸ್. ಈ ನಿಮ್ ಮಗಳು ಮದ್ವೆ ಆಗೆ ಆಗ್ತಾಳೆ. ನಿಮ್ ಮಗಳು ಮದ್ವೆ ಆಗೆ ಆಗ್ತಾಳೆ. ಈ ದೇಶದ ಯಾವುದೋ ಜಮೀನ್ದಾರನಲ್ಲ, ಒಬ್ಬ ನಿಷ್ಠಾವಂತ ಎಸಿಪಿನ ಹುಡುಕೊಂಡು. ಕಡೆಗೂ ಅನಿತಾ ಒಬ್ಬ ಎಸಿಪಿನೇ ಮದ್ವೆ ಆದ್ಲು. ಆ ಎಸಿಪಿ ಬೇರೆ ಯಾರು ಅಲ್ಲ ವಿಷ್ಣು, ನೀನೇ. ಓ ಮೈ ಗಾಡ್, ಓ ಮೈ ಗಾಡ್, ಎಂತ ತಪ್ಪು ಮಾಡ್ಬಿಟ್ಟೆ. ನನ್ನ ಅನು ಮೇಲೆ ನಾನೇ ಅನುಮಾನ ಪಡೋಗಾಗೋಯ್ತಲ್ಲ. ಅಮಿತ್, ಅಮಿತ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ದೊಡ್ಡ ಅನಾಹುತದಿಂದ ಕಾಪಾಡ್ಬಿಟ್ಟೆ. ಇಲ್ದಿದ್ರೆ ನನ್ನ ಮನಃಶಾಂತಿ ನಾನು ಕಳ್ಕೊಂಡು ಜೀವನವೆಲ್ಲ ಹೀಗೆ ಕೊರಗ್ತಾ ಇರ್ಬೇಕಾಗಿತ್ತು. ಒಂದ್ ವೇಳೆ ಅನುಗೆ ವಿಷಯ ಗೊತ್ತಾಗ್ಬಿಟ್ರೆ? ಏ ವಿಷ್ಣು, ಅನುಗೆ ವಿಷಯ ಹ್ಯಾಕ್ ಗೊತ್ತಾಗಕ್ ಸಾಧ್ಯ? ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡು. ಬಾ 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 ಬಾ, ನಡೆದದ್ದನ್ನೆಲ್ಲ ನೆನ್ಸ್ಕೊಂಡು ವಿಷಾದದಲ್ಲಿ ಮುಳುಗೋಕ್ಕಿಂತ ಸ್ವಲ್ಪ ವಿನೋದದಲ್ಲಿ ತೇಲಾಡೋಣ. ಏನಂತೀಯ? ಕಮಾನ್, ಚಿಯರ್ಸ್! ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಏಕೆ ವಿಷಾದ ಬೇಕೆ ವಿನೋದ, ಮರವೆ ನನ್ನಾಣೆ ಚಿಂತೆ ನೋವ. ಏಕೆ ವಿಷಾದ ಬೇಕೆ ವಿನೋದ, ಮರವೆ ನನ್ನಾಣೆ ಚಿಂತೆ ನೋವ. ಗುಂಡನ್ನು ನೀ ಹಾಕಿ ಆಡು, ಆಗಲೋ ಕವನೋಡು. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್. ಕುಡಿಯುವುದು ರಮ್ಮು ಭ್ರಾಂತಿ, ಬೇರೆ ಏನು ಕುಡಿಯಲ್ಲ. ಎಲ್ಲರ ಆನಂದ ನುಂಗಿ ಮೀಸೆಯ ನಾವು ತಿರುವಲ್ಲ. ನಾವು ಕುಡಿಯುವುದು ರಮ್ಮು ಭ್ರಾಂತಿ, ಬೇರೆ ಏನು ಕುಡಿಯಲ್ಲ. ಎಲ್ಲರ ಆನಂದ ನುಂಗಿ ಮೀಸೆಯ ನಾವು ತಿರುವಲ್ಲ. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝೂಮ್ ಝೂಮ್ ಝೂಮ್. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್.
ಕೆಡಿಸೋದಿಲ್ಲ, ಯಾರ ಹಾಳು ಮಾಡಲ್ಲ, ಮತ್ತಲ್ಲಿ ಆನಂದ ಉಂಟು, ಸುಳ್ಳನು ನಾವು ಆಡಲ್ಲ. ಯಾರ ಬಾಳನ್ನು ಕೆಡಿಸೋದಿಲ್ಲ, ಯಾರ ಹಾಡು ಮಾಡಲ್ಲ, ಮತ್ತಲ್ಲಿ ಆನಂದ ಉಂಟು, ಸುಳ್ಳನು ನಾವು ಆಡಲ್ಲ. ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝುಮ್ ಝುಮ್ ಝುಮ್, ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝುಮ್ ಝುಮ್ ಝುಮ್. ಏಕೆ ವಿಷಾದ ಬೇಕೆ ವಿನೋದ, ಮರವೆ ನನ್ನಾಣೆ ಚಿಂತೆ ನೋವ. ಏಕೆ ವಿಷಾದ ಬೇಕೆ ವಿನೋದ, ಮರವೆ ನನ್ನಾಣೆ ಚಿಂತೆ ನೋವ. ಗುಂಡನ್ನು ನೀ ಹಾಕಿ ಆಡು, ಆಗ ಲೋಕ ನೋಡು. ಕಂಡಲ್ಲಿ ಧೀಮ್ ಧೀಮ್ ಧೀಮ್, ಮೈಯಲ್ಲಿ ಝುಮ್ ಝುಮ್, ಕಣ್ಣಲ್ಲಿ ಧೀಮ್ ಧೀಮ್ ಧೀಮ್. 2 ಅವರ್ಸ್ನಿಂದ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬಿಟ್ರಿ? ಅನಿತಾಗ್ ಫೋನ್ ಮಾಡಿದ್ದೆ, ನಿಮ್ ಡಿನ್ನರ್ ಪ್ರೋಗ್ರಾಮು ಇಲ್ಲಿದೆ ಅಂತ ಗೊತ್ತಾಯ್ತು. ಏ ವಿಜಯ್, ವಿಜಯ್, ಮೈ ಡಿಯರ್ ವಿಜಯ್. ವಿಜಯ್, ನಿನಗೆ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್. ನಿನ್ನ ನಡವಳಿಕೆಯಿಂದ ಬೇಜಾರಾಗಿತ್ತು ವಿಷ್ಣು. ಮಾತುಕತೆ ಆಮೇಲೆ ಮೊದಲು ಡಿನ್ನರ್ ಆಗ್ಲಿ. ಡಿನ್ನರ್ ರಾತ್ರಿ 2:30 ಈಗೇನು ಸಿಗೋಲ್ಲ. 2:30 ಬೆಳಗಾಗ್ತಾ ಇದೆ. ನೋ 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 ನೋ, ಇಟ್ಸ್ ಟೂ ಲೇಟ್. ನಾನು ಮನೆಗೆ ಹೋಗ್ತೀನಿ. ಓಕೆ, ನಾನು ಮನೆಗೆ ಹೋಗ್ತೀನಿ. ಅನು ಕಾಯ್ತಾ ಇರ್ತಾಳೆ. ಅಮಿತ್, ಐ ಆಮ್ ಸಾರಿ, ಇವತ್ತು ನಿನಗೆ ಊಟ ಬಾಕಿ ಆಗೋಯ್ತು. ಓಕೆ, ಐ ಆಮ್ ಸಾರಿ. ನಾನು ಮನೆಗೆ ಹೋಗಿ ಅನು ಜೊತೆ ಪಾರ್ಟಿ, ಹಾಗೆ ಬಾಂಬೆ ಸ್ಟೈಲ್. ಓಕೆ. ಏ ಅಮಿತ್, ರಾತ್ರಿ ನೀನು ಮೀನಾ ಬಾಬಿಗೆ ಡೆಫಿನೆಟ್ ಆಗಿ ಫೋನ್ ಮಾಡಬೇಕು. ನಾ ತುಂಬಾ ತುಂಬಾ ಕೇಳಿದೆ ಅಂತ ಹೇಳ್ಬೇಕು. ವಿಷ್ಣು, this man drinking. ಅರೆ ಅಮಿತ್, ವಿಷ್ಣು ಮತ್ತೆ ಬದಲಾಗಿದ್ದಾನೆ. ಬದಲಾಗಿದ್ದಾನ? ವೆರಿ ಗುಡ್. ಅವನು ಬದಲಾಗಿದ್ರೆ ಅವನು ಹ್ಯಾಪಿ, ನೀನು ಹ್ಯಾಪಿ, ನಾನು ಹ್ಯಾಪಿ, ಎವರಿಬಡಿ ಹ್ಯಾಪಿ. ಇಲ್ಲೇ ಇರು, ಬರ್ತೀನಿ. ಎಲ್ಲಿಗೆ? ನೀನು ಹ್ಯಾಪಿ, ನಾನು ಹ್ಯಾಪಿ, ವಿಷ್ಣು ಹ್ಯಾಪಿ. ಅನಿತಾಗ್ ಫೋನ್ ಮಾಡಿ ಬರ್ತೀನಿ, ಅವಳು ಹ್ಯಾಪಿ ಆಗಿರ್ಲಿ. ಓಕೆ ಓಕೆ. ಅಯ್ಯೋ ರಾಮ. ಅಮಿತ್, ಅಮಿತ್, ಅರೆ ಅಮಿತ್, ಎಲ್ಲೋಗ್ತಿದೀಯಾ?
ರಾಸ್ಕಲ್. ನನ್ ಬಿಟ್ಟು ಹೋಗ್ಬೇಡ ಅಮಿತ್, ನನ್ ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಮಿತ್. ನನ್ ಬಿಟ್ಟು ಹೊರಟೋದ್ರೆ ನಾನಿಲ್ಲಿ ಅನಾಥ ಆಗ್ಬಿಡ್ತೀನಿ ಅಮಿತ್. ವಿಷ್ಣು ವಿಷ್ಣು, ಕಾಲ್ದ ಡಾಕ್ಟರ್, ಕಾಲ್ದ ಡಾಕ್ಟರ್, ನನ್ನ ಅಮಿತ್ನ ಕಾಪಾಡಿ, ನನ್ನ ಅಮಿತ್ನ ಕಾಪಾಡಿ. ಬೇಗ ಡಾಕ್ಟರ್ ಕರೆಸಿ. ಡಾಕ್ಟರ್ 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 ಡಾಕ್ಟರ್. ಅಮಿತ್ ನಮ್ಮಿಂದ ದೂರ ಹೊರಟೋಗಿದ್ದಾನೆ. ಅಮಿತ್ ದೇಹದಿಂದ ಈಗಾಗಲೇ ಬೇಕಾದಷ್ಟು ರಕ್ತ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅವನ್ನ ಉಳಿಸಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ವಿಜಯ್. ಅವನ್ನ ಯಾರು ಉಳಿಸಕ್ಕಾಗಲ್ಲ ವಿಜಯ್. ಉಳಿಸಕ್ಕಾಗಲ್ವಾ? ನನ್ನ ಅಮಿತ್ನ ಉಳಿಸಕ್ಕಾಗಲ್ವಾ? Why can't you try it? At least try it. ಏ ವಿಜಯ್, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ದೂರ ಮಾಡಬೇಡ. ನೀನೇನೋ ಹತ್ತು ನಿನ್ನ ದುಃಖನ ಕಡಿಮೆ ಮಾಡ್ಕೊಂಡೆ, ಆದ್ರೆ ನಾನು ಅಳೋದಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನಾನು ಹೇಳ್ತಾ ಇದ್ದೀನಿ ವಿಜಯ್. ಅಮಿತ್ ನಿನಗೆ ಎಷ್ಟು ಬೇಕಾದವನು ನನಗೂ ಅಷ್ಟೇ ಬೇಕಾದವನು. ಆದ್ರೆ ಇಂಥ ಪರಿಸ್ಥಿತಿ ನಾವೇನ್ ಮಾಡಕ್ಕಾಗತ್ತೆ? ನೋಡು ನೋಡು, ಅಮಿತ್ ತನ್ನ ನೋವನ್ನೆಲ್ಲ ಸಹಿಸ್ಕೊಂಡು ಇನ್ನು ಯಾಕೆ ಬದುಕಿದ್ದಾನೆ ಗೊತ್ತಾ? ಅವನ ಆತ್ಮ ಅವನ ಶರೀರನ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಈಗಲಾದ್ರೂ ಅರ್ಥ ಆಯ್ತಾ? ಹೋಗು, ಅವನ ಹೆಂಡತಿಗೆ ಫೋನ್ ಮಾಡು, ಕರ್ಸು. ಅಮಿತ್ ಹೆಂಡತಿನ ಕರೆಸಿ ಅವನ ಕೊನೆ ಆಸೆನ ಪೂರೈಸು. ಇಲ್ದಿದ್ರೆ ಅವನು ಹೀಗೆ ನರಳ್ತಾ ಕೊರಗಿ. ಅಮಿತ್ ಹೆಂಡತಿ, ಅಮಿತ್ ಹೆಂಡತಿ, ಅಯ್ಯೋ ಅದನ್ನ ಹ್ಯಾಕ್ ಬಿಡಿಸಿ ಹೇಳಿ. ಮೀನಾ ಮೀನಾ ಏನು ಯಾಕೆ ಹೇಳ್ಬಾರ್ದು? ಹೇಳ್ತೀನಿ ವಿಷ್ಣು, ಅವ್ರ ಹೆಂಡತಿ ಸತ್ತು 6 ವರ್ಷ ಆಯ್ತು. ವಾಟ್? ಎಸ್, 6 ವರ್ಷ ಆಯ್ತು ವಿಷ್ಣು, 6 ವರ್ಷ. ಅವನ ಹೆಂಡತಿ ಬೇರೆ ಯಾರು ಅಲ್ಲ, ನನ್ ತಂಗಿ. ಅಮಿತ್ ಫೋನ್ ನಲ್ಲಿ ಹೆಂಡತಿ ಜೊತೆ ಮಾತಾಡ್ತಿರ್ಲಿಲ್ಲ, ಅವನೇ ಮಾತಾಡ್ಕೊಳ್ತಿದ್ದ. ದುಃಖನ ತಾನ್ ನುಂಗಿ ನಗನಗ್ತಾ ಇರ್ತಿದ್ದ, ಎಲ್ರನ್ನು ನಗಸ್ತಾ ಇರ್ತಿದ್ದ. ವಿಷ್ಣು 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 ಎಷ್ಟು ದೊಡ್ಡ ಸುಳ್ಳು. ಯಾಕೆ ಮಾಡಿದೆ ಅಮಿತ್?
ಬಹಳ ದೊಡ್ಡ ಮನುಷ್ಯ ನೀನು, ತುಂಬಾ ದೊಡ್ಡ ಮನುಷ್ಯ ನೀನು. ನನ್ನ ಮೀನಾ ನನಗೋಸ್ಕರ ಕಾಯ್ತಿದ್ದಾಳೆ. ನಾನು ಹೋಗ್ಬೇಕು. ಕರಿಬೇಡ, ನಾನು ಬರಲ್ಲ. ನನಗೆ ಗ್ರೀನ್ ಸಿಗ್ನಲ್ ಕೊಡು ವಿಜಯ್. ಬಾ ವಿಜಯ್, ಪ್ಲೀಸ್, ಗ್ರೀನ್ ಸಿಗ್ನಲ್. ವಿಜಯ್, ಪ್ಲೀಸ್ ಕೊಡು. ವಿಜಯ್, ವಿಜಯ್ ಕೊಡು. ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತೀಯ ಅಮಿತ್. ಸ್ನೇಹ ಸಂಬಂಧದ ಜೊತೆ ಅಮಿತ್ ಬಿಟ್ಟು ಹೋಗಿರೋ ವಸ್ತುಗಳು ನಿರ್ಜೀವ ಆಗುತ್ತೆ. ಅವನ್ ಬಿಟ್ಟೋಗಿರೋ ಈ ವಸ್ತುಗಳನ್ನ ವಿಜಯ್ಗೆ ವಾಪಸ್ ಕೊಡಕ್ ಹೋಗ್ತಾ ಇದ್ದೀನಿ. ಅಮಿತ್ ಸಾಯಕ್ಕಿಂತ ಮುಂಚೆ ಒಂದು ಸಂಸಾರನ ಉಳಿಸಿ ಬೆಳೆಸಿ ಹೋಗಿದ್ದಾನೆ. ಇಲ್ದಿದ್ರೆ ಒಂದು ಸಾವಿನ ನಂತರ ನಾವ್ ಇನ್ನೊಂದು ಸಾವು ನೋಡ್ಬೇಕಾಗಿತ್ತು. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಅನು, ಪ್ಲೀಸ್, ಯಾವತ್ತೂ ಈ ಪ್ರಶ್ನೆ ಕೇಳೋದಿಲ್ಲ ಅಂತ ನೀನು ನನಗೆ ಮಾತು ಕೊಡು. ಯಾಕೆಂದ್ರೆ ಈ ವಿಷಯ ತಿಳ್ಕೊಳ್ಳೋದ್ರಿಂದ ನಿನ್ ಮನಸ್ಸಿಗೆ ತುಂಬಾ ಕಷ್ಟ ಆಗ್ಬೋದು. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ವಿಜಯ್, ಇದು ಅಮಿತ್. ಜೀವನವೆಲ್ಲ ದುಃಖದಲ್ಲೇ ಕಳೆದ್ರು ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದ ಆ ನನ್ನ ಅಮಿತ್ ನೀನೆಷ್ಟೇ ಕಷ್ಟ ಕೊಟ್ರು ನಾನು ಅಳೋದಿಲ್ಲ ಅಂತ ಆ ದೇವ್ರ ಮೇಲೂ ಅವನು ಚಾಲೆಂಜ್ ಮಾಡಿದ್ದ. ಸೋತು ಹೋದ ಆ ದೇವರು ಅಮಿತ್ನ ತನ್ನ ಹತ್ರ ಕರ್ಕೊಂಡ್ಬಿಟ್ಟ. ಇನ್ ಸ್ವಲ್ಪ ದಿನ ಇಲ್ಲೇ ಬಿಟ್ಟಿದ್ದಿದ್ರೆ ಅವನ್ ಗಂಟೆನ್ ಹೋಗ್ತಾ ಇತ್ತು. ವಿಷ್ಣು, ಈ ಊರು ನನ್ನ ಅಮಿತ್ನ ಬಲಿ ತಗೊಂಡ್ಬಿಡ್ತು. ವಿಷ್ಣು, ಬಲಿ ತಗೊಂಡ್ಬಿಡ್ತು. ಏ ವಿಜಯ್, ಅಮಿತ್ ನಮ್ ಜೊತೆ ಇಲ್ಲದೆ ಇದ್ರು ಅವನಿದಾನೆ ಅಂತ ತಿಳ್ಕೊಂಡು ನಾವು ಬದುಕಬೇಕು. ಅಮಿತ್ ಹೆಂಡತಿ ಬದುಕಿದ್ಲಲ್ಲ, ಹಾಗೆ ಅಮಿತ್ ತಾನೇ ನಮ್ಗೆ ಇದನ್ನ ಹೇಳ್ಕೊಟ್ಟಿತ್ತು.
ಅಮಿತ್ 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 ವಿಜಯ್, ಪ್ರಾಣ ಎಲ್ಲಿದ್ದಾನೆ? ಹೇಳು ಹೇಳು. ಇಲ್ಲ, ನಿಜವಾಗ್ಲೂ ಅವ್ನು ಈಗಿರೋ ಸ್ಥಳ ನನಗೆ ಗೊತ್ತಿಲ್ಲ. ಅದು ಶಾರೋನ್ ಗೊತ್ತು. ಅವಳು ಹೋಟೆಲ್ ಕಂಫರ್ಟ್ ಇನ್ನಲ್ಲಿ ಇರ್ತಾಳೆ. ವಿಜಯ್, ನಾವು 48 ಗಂಟೆಗಳಿಂದ ಕಾಯ್ತಾನೆ ಇದ್ದೀವಿ. ಒಂದು ವೇಳೆ ಅವಳೇನಾದ್ರೂ ತಪ್ಪಿಸ್ಕೊಂಡು ಹೋಗಿದ್ರೆ? ಖಂಡಿತ ಸಾಧ್ಯ ಇಲ್ಲ. ಅವಳನ್ನು ಹಿಡಿಯೋಕೆ ನನ್ನ ಜೀವನನೇ ಬೇಕಾದ್ರೂ ಮುಡುಪಾಗಿಡ್ತೀನಿ. ಯಾಕೆಂದ್ರೆ ಪ್ರಾಣ ಅಂತ್ಯ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ರಾಕ, ನಿನ್ ಕರೀತಿದ್ದಾನೆ. ರಾಣ. ರಾಣ ನಿನ್ಗೆಲ್ ಸಿಗ್ದ? ಸಿಕ್ಕೋಕದು ಕಳ್ಕೊಂಡಿರೋಂಥ ವಸ್ತು ಅಲ್ಲ. ರಾಣನ್ನ ಕಳ್ಕೊಂಡಿರೋದು ನೀನು, ನಾನಲ್ಲ. ಓ, ಇದ ವಿಷಯ. ನೀನು ವಿಭೀಷಣನಾಗಿ ಬಂದು ಇದನ್ನ ಲಂಕೆ ಹಾಕ್ಸಿ ನನ್ನ ರಾವಣನ್ ಮಾಡಿದ್ಯಾ? ನಮ್ಮ ಎಲ್ಲಾ ವಿಷಯನು ರಾಣಾಗ್ ಹೇಳಿದ್ಯಾ? ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ರಾಣ ಎಲ್ಲಿದ್ದಾನೆ ಹೇಳು. ರಾಕ, ನೀನ್ ನಿಜವಾಗಲೂ ಶಕ್ತಿಶಾಲಿನೇ. ನಾನ್ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರು ಕೂಡ ನೀನ್ ನನಗಿಂತ ತುಂಬಾ ಚೆನ್ನಾಗಿ ನಡೀತಾ ಇದೆಯಾ. ಗುಡ್. ಏಯ್ ರಾಣ, ನಿನಗೆ ಅಂಬೆಗಾಲ್ ಇಡಕ್ ಕಲ್ಸಿದ್ದೆ ನಾನು. ಇವತ್ತು ನೀನು ನನಗೆ ನಡೆಯೋದನ್ನ ಕಲ್ಸಕ್ ಬರ್ತೀಯಾ? ನಿಜ ರಾಕ, ಅಂಬೆಗಾಲಿಡೋದಕ್ಕೆ ಕಲ್ಸಿದ್ದೇನೋ ನೀನೇ, ಆದ್ರೆ ಓಡೋದನ್ನ ನಾನಾಗೆ ಕಲ್ತಿದ್ದೀನಿ. ಮಾಡ್ತಿರೋದೇ ಕಳ್ಳು ವ್ಯವಹಾರ. ಇದರಲ್ಲಿ ಗುರುಗೆ ತಿರುಮಂತ್ರನ? ಏನ್ ಮಾಡಕ್ಕಾಗತ್ತೆ ರಾಕ? ನಮ್ಮ ದುರಾದೃಷ್ಟಕ್ಕೆ ನಾವಿಬ್ರು ಈಗ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದೀವಿ. ಹೆಡ್ ನಾನು, ಟೈಲ್ ನೀನು. ಹೆಡ್ಗೆ ಟೈಲ್ ಬೇಕು, ಟೈಲ್ಗೆ ಹೆಡ್ ಬೇಕು. ಸೊ 20 ದಿನಕ್ಕೆ ಒಂದ್ಸಲ ನೀನು 2 ಕೋಟಿ ರೂಪಾಯಿ ಟೈಲ್ ನ ಪ್ರಿಂಟ್ ಮಾಡಿ ನನಗ್ ಕೊಡ್ಬೇಕು. ಅದಕ್ಕೆ ಬದಲಾಗಿ ನಾನ್ ನಿನಗೆ 2 ಕೋಟಿ ರೂಪಾಯಿ ಹೆಡ್ ನ ಪ್ರಿಂಟ್ ಮಾಡಿಕೊಡ್ತೀನಿ. ಅರ್ಥ ಆಯ್ತಾ? ಈ ಒಪ್ಪಂದ ಮಾಡ್ಕೊಳ್ಳೋಕೋಸ್ಕರನೇ ನಾನ್ ನಿನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ರಾಕ, ಕಪ್ಪು ಬಣ್ಣದ ಮೇಲೆ ಕಪ್ಪು ಬಣ್ಣನ ಹೊಡೆದ್ರೆ
ಅದು ಕಪ್ಪಾಗಿ ತಾನೇ ಕಾಣುತ್ತೆ. ನಿನ್ನ ದೇಹನೂ ಕಪ್ಪು, ನನ್ನ ಚರಿತ್ರೆನೂ ಕಪ್ಪು. ರಾಕ ಕರಿಯ, ಕರಿಯ ರಾಕ. ರಾಕ ಕರಿಯ, ಕರಿಯ ರಾಕ. ಕರಿಯ. ಏಯ್, ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ವಿಜಯ್, ಸರ್, ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ಆಯುಧನ ಉಪಯೋಗಿಸಬಾರ್ದು ಅಂತ ನಾನು ನಿನ್ಗೆ ಆವತ್ತೇ ಹೇಳಿದ್ದೆ, ನೀನು ಅದಕ್ಕೆ ಒಪ್ಕೊಂಡಿದ್ದೆ. ಆದ್ರೆ ಹೀಗೆ ಪಿಸ್ತೂಲ್ ಇಟ್ಕೊಂಡು ಊರೆಲ್ಲ ಓಡಾಡ್ತಿರೋದು ಸರಿ ಕಾಣ್ತಿಲ್ಲ. ಸರ್, ರಾಣ ಈ ಕಡೆ ಹೋಗ್ತಾ ಇದ್ದಾರೆ. ಒಬ್ಬ ರಾಣನ್ಗೋಸ್ಕರ ಅಮಾಯಕರನ್ನ ಕೊಲೆ ಮಾಡ್ತೀಯನು? ಇಲ್ಲ ಸರ್, ನನ್ ಗುರಿ ತಪ್ಪಲ್ಲ. ಓ, ಕಲಿಯುಗದ ಅರ್ಜುನ ನೀನು. ನಿನ್ನ ಪಿಸ್ತೂಲ್ನಿಂದ ಹೊರಟ ಗುಂಡು ಬಾಣದ ಹಾಗೆ ರಾಣನ ತಲುಪುತ್ತೆ. ಇನ್ಸ್ಪೆಕ್ಟರ್, ಫಸ್ಟ್ ಫ್ಲೈಟ್ ಅಲ್ಲಿ ಇವನ್ನ ಬಾಂಬೆ ಕಳಿಸಿ. ಔಟ್ ಐಸೆ, ಗೆಟ್ ಔಟ್. ಕ್ಯಾಪ್ಟನ್ ಪ್ರಭು, ಇವ್ರನ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ವಾಪಸ್ ಕಳಿಸ್ಬೇಕು ಅಂತ DIG ಕೃಷ್ಣಮೂರ್ತಿ ಅವರು ಆರ್ಡರ್ ಮಾಡಿದ್ದಾರೆ. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ವಿಷ್ಣು. ವಿಷ್ಣು, ಥ್ಯಾಂಕ್ ಯು ವೆರಿ ಮಚ್. ನೀನಲ್ಲಿ ಬರ್ದೇ ಇದ್ದಿದ್ರೆ ನಾನೀಗ ಬಾಂಬೆಲಿ ಇರ್ಬೇಕಾಗ್ತಿತ್ತು. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ. ವಿಜಯ್, ಒಂದು ಐಡಿಯಾ. ರಾಣಾ ರಾಕ ಇಬ್ರು ವಿರೋಧಿಗಳಾಗಿದ್ದಾರೆ. ಇಬ್ಬರ ಹತ್ರನೂ ಒಂದೊಂದು ಡೈ ಇದೆ. ಒಂದು ಡೈ ನಮಗ್ ಸಿಕ್ಕಿದೆ ಅಂತ ನಾವು ಸುದ್ದಿ ಮಾಡಿದ್ರೆ ಆಗ ರಾಣ ನಮಗ್ ಸಿಕ್ಕಿರೋ ಡೈ ರಾಕಾದು ಅಂತ ತಿಳ್ಕೊತಾನೆ, ರಾಕ ರಾಣಾದು ಅಂತ ತಿಳ್ಕೊತಾನೆ. ಅವರಿಬ್ರು ನಮ್ ಹಿಂದೆ ಬೀಳ್ತಾರೆ. ಆಗ ನಾವು ಅನ್ಕೊಂಡ ಕೆಲಸನ ಸಾಧಿಸಬಹುದು. ಒಡಿಸಿ ನೀವ್ ಹೇಳೋದ್ ಸರಿನೇ, ಆದ್ರೆ DIG ಅವ್ರು ಏನ್ ಹೇಳ್ತಾರೋ? ಡೋಂಟ್ ವರಿ, DIG ಸಾಹೇಬ್ರನ್ನ ನಾನು ನೋಡ್ಕೋತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಆ ರಾಣಾ ಡೈನ ಪೊಲೀಸ್ನವ್ರು ತಗೊಂಡು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಆ ರಾಕ ನಮ್ಮ ವ್ಯವಹಾರಕ್ಕೆ ಕಲ್ಲು ಹಾಕ್ಬಿಟ್ಟ. ನನ್ನ ಬುದ್ಧಿವಂತಿಕೆಯಿಂದ ನನ್ನ ಡೈನ ತಗೊಂಡು ಇಲ್ಲ ಉತ್ಕೊಂಡೆ. ಆದ್ರೆ ಆ ರಾಕ ಮುಟ್ಟಾಳತನದಿಂದ ತನ್ನ ಡೈನ ಪೊಲೀಸರು ಕೈ ಸೇರೋ ಮಾಡ್ಕೊಂಡ. ಈಗ ಡೈ ನಂದಾಗಬೇಕು. ಸೊ ಆ ಪೊಲೀಸ್ನವ್ರ ಶಕ್ತಿ ಹೆಚ್ಚು, ಈ ರಾಣಾ ಶಕ್ತಿ ಹೆಚ್ಚು ಅಂತ ನಾನು ನೋಡೇ ಬಿಡ್ತೀನಿ.
ಯಾಕೆ ರಾಕ? ಪೊಲೀಸ್ನವರಿಂದ ನಿನ್ನ ಡೈನ ನೀನು ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಲ್ಲ? ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಪೊಲೀಸ್ನವ್ರು ವಶ ಮಾಡ್ಕೊಂಡ್ರು ಆ ನಿನ್ನ ಡೈನ ಇವತ್ತಿ ರಾಣ ತನ್ನ ಕೈವಶ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಅಯ್ ರಾಣ, ಪೊಲೀಸ್ನವ್ರು ವಶಪಡಿಸ್ಕೊಂಡಿರೋದು ನನ್ನ ಡೈ ಅಲ್ಲ, ನಿನ್ನ ಡೈನ. ನನ್ನ ಡೈ ನನ್ನ ಹತ್ರನೇ ಭದ್ರವಾಗಿದೆ. ಏನಂದೆ? ನಿನ್ನ ಡೈ ನಿನ್ನ ಹತ್ರ ಭದ್ರವಾಗಿದ್ಯಾ? ಹಾಗಾದ್ರೆ ನನ್ನ ಡೈನು ನನ್ನ ಹತ್ರ ಇದೆ. ಈ ಸಂಚು
ಇನ್ನು ಕೆಳಗೆ ತಗೋ. ಮೇಲ್ ತಗೋ.